ಹಲೋ ಫ್ರೆಂಡ್ಸ್, ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವೇನಾದರೂ BMRCLನ ಮೇಂಟೆನೆನ್ಸ್ ಪೋಸ್ಟ್ಗೆ ಏನಾದರೂ ಅಪ್ಲೈ ಮಾಡಿದರೆ, ದಟ್ ಈಸ್ ಸಿಸ್ಟಮ್ಸ್, ನಿಮಗೆ ಫಿಟ್ಟರ್ ಅನ್ನೋ ಒಂದು ಸಬ್ಜೆಕ್ಟ್ ಬರುತ್ತೆ. ಸೊ ಆ ಫಿಟ್ಟರ್ ಸಬ್ಜೆಕ್ಟ್ನ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ಇಟ್ ವಿಲ್ ಬಿ ಅ ಫಾಸ್ಟ್ ಟ್ರ್ಯಾಕ್ ಸೆಷನ್, ರೈಟ್. ಕಂಪ್ಲೀಟಾಗಿ ನಾನು ಡಿಸ್ಕಸ್ ಮಾಡೋಕ್ಕೋಲ್ಲ. ಸೊ ಇಟ್ ವಿಲ್ ಬಿ ಅನ್ ಓವರ್ ವ್ಯೂ, ರೈಟ್. ರಿವಿಷನ್ ಪಾಯಿಂಟ್ ಆಫ್ ವ್ಯೂ ನಾನು ನಿಮಗೆ ಡಿಸ್ಕಸ್ ಮಾಡ್ತೀನಿ. ಟೋಟಲ್ ನಂಬರ್ ಆಫ್ ಪೇಜಸ್ ಆರ್ 364, ರೈಟ್. ಇಟ್ ಮೇ ಟೇಕ್ 1 hour. I will be explaining each and everything in detail, right? ಸೊ ಸಿಲೆಬಸ್ ಈ ರೀತಿ ಇರುತ್ತೆ. ಈ PDF ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡಿ ಒಂದು ಸತಿ ಓದ್ಕೊಳ್ಳಿ, ರೈಟ್. ಸೊ ನಾವು ಏನೇನು ಓದಬೇಕು ಇಲ್ಲಿ ನೋಡಿ, ಫಿಟರ್ ಫಾರ್ ಫಸ್ಟ್ ಇಯರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಾವೇನೇನು ಓದಬೇಕು ಅಂತ ಹೇಳಿದ್ರೆ, ಫೈಲ್ ಬಗ್ಗೆ ಓದಬೇಕು, ಬೆಂಚ್ ವೈಸ್ ಬಗ್ಗೆ ಓದಬೇಕು, ಅದಾದಮೇಲೆ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್ ಯಾವುದಿದೆ, ಮಾರ್ಕಿಂಗ್ ಇನ್ಸ್ಟ್ರೂಮೆಂಟ್ಸ್ ಯಾವುದಿದೆ, ದೆನ್ ವರ್ಕ್ ಹೋಲ್ಡಿಂಗ್ ಡಿವೈಸಸ್ ಯಾವುದಿದೆ. ಸೊ ಇದ್ರ ಬಗ್ಗೆ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್, ಫೈಲ್ ಅಂದರೆ ಏನು? ಸೊ ನಾವು ಆಕ್ಸಾ ಬ್ಲೇಡ್ ಮುಖಾಂತರ ನಾವೇನು ಮಾಡ್ತೀವಿ, ಒಂದು ವರ್ಕ್ನ ನಾವು ಕಟ್ ಮಾಡಿರ್ತೀವಿ. ಅದಾದಮೇಲೆ ನಾವು ಅದಕ್ಕೆ ಒಂದು ಶೇಪ್ ಕೊಡಬೇಕು, ರೈಟ್. ಸೊ ವಿ ಹ್ಯಾವ್ ಟು ರಿಮೂವ್ ದಟ್ ಎಕ್ಸಸ್ ಮಟೀರಿಯಲ್. ಆ ಎಕ್ಸಸ್ ಮಟೀರಿಯಲ್ ರಿಮೂವ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಫೈಲ್ ಅನ್ನೋದನ್ನು ಯೂಸ್ ಮಾಡ್ತೀವಿ, ರೈಟ್. ಫೈಲ್ನ ನಾವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ವರ್ಕ್ ಏನಿರಬೇಕು, ಫಿಕ್ಸ್ ಆಗಿರಬೇಕು. ಸೊ ಇನ್ ಆರ್ಡರ್ ಟು ಫಿಕ್ಸ್ ಇಟ್ ನಾವೇನು ಯೂಸ್ ಮಾಡ್ತೀರಿ, ಬೆಂಚ್ ವೈಸ್ ಅನ್ನೋದನ್ನ ಯೂಸ್ ಮಾಡ್ತೀರಿ, ರೈಟ್. ಸೊ ದಿಸ್ ಈಸ್ ಬೆಂಚ್ ವೈಸ್. ಇದು ಫಿಕ್ಸ್ಡ್ ಪಾರ್ಟ್ ಆ್ಯಂಡ್ ದಿಸ್ ಒನ್ ವಿಲ್ ಬಿ ಅ ಮೂವಬಲ್ ಪಾರ್ಟ್, ರೈಟ್. ಸೊ ಇವೆರಡರ ಮಧ್ಯೆ ನಾವೇನು ಮಾಡ್ತೀರಿ, ವಿ ಆರ್ ಗೋಯಿಂಗ್ ಟು ಪ್ಲೇಸ್ ದ ವರ್ಕ್. ನೆಕ್ಸ್ಟ್, ಟೈಪ್ಸ್ ಆಫ್ ಫೈಲ್ ಯಾವುದ್ಯಾವುದು. ಫೈಲಿಂಗಿಂತ ಮುಂಚೆ ನಾವೇನೇನು ಮಾಡಬೇಕು, ಸೊ ಜಾಬ್ನ ನಾವು ಕರೆಕ್ಟಾಗಿ ಪ್ಲೇಸ್ ಮಾಡಬೇಕು. ಫೈಲಿಂಗಿಂತ ಮುಂಚೆ ನಾವೇನು ಮಾಡಬೇಕಂತ ಹೇಳಿದ್ರೆ, ಜಾಬ್ನ ನೀಟಾಗಿ ಪ್ಲೇಸ್ ಮಾಡಬೇಕು. ದೆನ್ ಯು ಹ್ಯಾವ್ ಟು ಲಾಕ್ ಇಟ್. ಅದಾದಮೇಲೆ ಆಕ್ಸಾ ಬ್ಲೇಡ್ ಮತ್ತು ಆಕ್ಸಾ ಫ್ರೇಮ್ ಮುಖಾಂತರ ವಿ ಆರ್ ಗೋಯಿಂಗ್ ಟು ಗಿವ್ ಅ ಶೇಪ್ ಫಾರ್ ಇಟ್. ಎಕ್ಸಸ್ ಮೆಟೀರಿಯಲ್ನ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ರಿಮೂವ್ ಇಟ್ ವಿತ್ ದ ಹೆಲ್ಪ್ ಆಫ್ ಫೈಲ್. ನಾವು ಲುಕ್ ಅಟ್ ದ ಥಿಂಗ್ಸ್. ಸೊ ಫೈಲ್ನಲ್ಲಿ ಏನೇನಿರುತ್ತೆ, ಹ್ಯಾಂಡಲ್ ಇರುತ್ತೆ, ಶೋಲ್ಡರ್ ಇರುತ್ತೆ, ಹೀಲ್ ಇರುತ್ತೆ, ಹೆಡ್ಜ್ ಇರುತ್ತೆ, ಸೈಡ್ ಇರುತ್ತೆ, ಟಿಪ್ ಆರ್ ಪಾಯಿಂಟ್, ಫೈಲ್ ಲೆಂತ್, ಟ್ಯಾಂಕ್. ನೋಡಿ, ಈ ರೀತಿ ಇನ್ಕ್ಲಿನೇಷನ್ಸ್ ಇರುತ್ತೆ. ಸೊ ಈ ರೀತಿ ಇನ್ಕ್ಲಿನೇಷನ್ಸ್ ನಮಗೆ ಸಿಂಗಲ್ ಸೈಡ್ ಇದ್ದರೆ ಸಿಂಗಲ್ ಕಟ್ ಅಂತ ಕರಿತೀರಿ. ಎರಡು ಸೈಡ್ ಏನಿದ್ರೆ ನಾವು ಡಬಲ್ ಕಟ್ ಅಂತ ಕರಿತೀರಿ, ರೈಟ್. ಸೊ ಟೈಪ್ಸ್ ಆಫ್ ಫೈಲ್ನಲ್ಲಿ ಫಸ್ಟ್ ಒನ್ ಬಂದು ಸಿಂಗಲ್ ಕಟ್ ಫೈಲ್. ಅಂದರೆ ಏನು, ಓರಿಯೆಂಟೇಷನ್ ವಿಲ್ ಬಿ ಆನ್ ದ ಸಿಂಗಲ್ ಡೈರೆಕ್ಷನ್. ಇಟ್ ವಿಲ್ ಬಿ ಆನ್ ದ ಸಿಂಗಲ್ ಡೈರೆಕ್ಷನ್, ರೈಟ್. ಫೈಲ್ ವಿತ್ ದಿಸ್ ಕಟ್ ಆರ್ ಯೂಸ್ಫುಲ್ ಫಾರ್ ಫೈಲಿಂಗ್ ಸಾಫ್ಟ್ ಮೆಟಲ್ ಲೈಕ್ ಬ್ರಾಸ್, ಅಲ್ಯೂಮಿನಿಯಂ, ಬ್ರಾನ್ಸ್ ಆ್ಯಂಡ್ ಕಾಪರ್. ಸೊ ಆ ಥರ ಮೆಟೀರಿಯಲ್ಗೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಸಿಂಗಲ್ ಕಟ್. ಸೊ ಸಿಂಗಲ್ ಕಟ್ನಲ್ಲಿ ಈ ಆ್ಯಂಗಲ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 60 ಡಿಗ್ರಿ ಇರುತ್ತೆ. ಆ್ಯಂಡ್ ಮೋರ್ ಓವರ್, ನಾವು ಒಂದು ಸೈಡಲ್ಲಿ ನಾವು ಸ್ಲೈಡ್ ಮಾಡಿದ್ರೆ ಮಾತ್ರ ಮೆಟೀರಿಯಲ್ ರಿಮೂವ್ ಆಗುತ್ತೆ, ಇನ್ನೊಂದು ಸೈಡ್ ಮಾಡಿದ್ರೆ ರಿಮೂವ್ ಆಗೋದಿಲ್ಲ. ಸೊ ಪ್ರೆಷರ್ ನಾವು ಕೊಡಬೇಕಾದ್ರೂ ಒಂದೇ ಸೈಡ್ ಮಾತ್ರ. ನೆಕ್ಸ್ಟ್, ಡಬಲ್ ಕಟ್ ಅಂದರೆ ಏನು ನೋಡಿ. ಸೊ ಡಬಲ್ ಕಟ್ ಅಂದರೆ ಏನು, ಎರಡು ಕಡೆನೂ ಇರುತ್ತೆ. ಸೊ ದಿಸ್ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ವಿಲ್ ಬಿ 70 ಡಿಗ್ರಿ. ಎರಡು ಕಡೆ ನಾವು ಸ್ಲೈಡ್ ಮಾಡ್ದೇನು ಮಟೀರಿಯಲ್ ವಿಲ್ ಬಿ ರಿಮೂವ್ಡ್. ನೆಕ್ಸ್ಟ್, ಅದೇ ರೀತಿ ವಿಲ್ ಬಿ ಹ್ಯಾವಿಂಗ್ ರಾಸ್ಪ್ ಕಟ್ ಫೈಲ್. ಅಂದರೆ ಏನು, ಸ್ಮಾಲ್ ಪೋರ್ಸ್ ಇರುತ್ತೆ, ಅಂದರೆ ಗುಳ್ಗುಳ್ಳೆ ಥರ ಇರುತ್ತೆ. ಸೊ ಇಟ್ ವಿಲ್ ಬಿ ಅ ವೆರಿ ಮಚ್ ಯೂಸ್ಫುಲ್ ಇನ್ ಆರ್ಡರ್ ಟು ರಿಮೂವ್ ದ ಎಕ್ಸಸ್ ಮೆಟೀರಿಯಲ್. ನೆಕ್ಸ್ಟ್ ಏನಿರುತ್ತೆ, ಕರ್ವ್ಡ್ ಕಟ್ ಫೈಲ್ ಅಂತ ಇರುತ್ತೆ, ರೈಟ್. ಒಂದು ಸ್ವಲ್ಪ ಕರ್ವ್ಡ್ ಶೇಪಲ್ಲಿರುತ್ತೆ. ಸೊ ಇದನ್ನು ಏನಂತ ಕರೀತಾರೆ, ಕರ್ವ್ಡ್ ಕಟ್ ಫೈಲ್ಸ್ ಅಂತ ಕರೀತಾರೆ. ಅದೇ ರೀತಿ ಗ್ರೇಡ್ಸ್ ಆಫ್ ಫೈಲ್ ಅಂತಲೂ ಕೇಳ್ತಾರೆ. ಗ್ರೇಡ್ಸ್ ಆಫ್ ಫೈಲ್ ಅಂತ ಯಾವುದಾದ್ರು ಹೇಳ್ತೀರಾ, ಬಾಸ್ಟರ್ಡ್ ಫೈಲ್, ರಫ್ ಫೈಲ್, ಇವೆಲ್ಲದೂ ಗ್ರೇಡ್ಸ್ ಆಫ್ ಫೈಲ್ ಬರುತ್ತೆ, ರೈಟ್. ನೆಕ್ಸ್ಟ್, ಇದರಲ್ಲಿ ನಿಮಗೆ ಏನು ಸಿಗ್ನಿಫಿಕೆನ್ಸ್ ಅಥವಾ ಯಾವುದರಲ್ಲಿ ಜಾಸ್ತಿ ಮೆಟೀರಿಯಲ್ ರಿಮೂವ್ ಆಗುತ್ತೆ ಇದ್ರ ಬಗ್ಗೆ ಕೇಳ್ತಾರೆ, ರೈಟ್. ಸೊ ರಫ್ ಫೈಲ್ ನೋಡಿ, ಆ ರಫ್ ಫೈಲ್ ಈಸ್ ಯೂಸ್ ಫಾರ್ ರಿಮೂವಿಂಗ್ ರ್ಯಾಪಿಡ್ಲಿ ಅ ಲಾರ್ಜ್ ಕ್ವಾಂಟಿಟಿ ಆಫ್ ಮೆಟಲ್. ಸೊ ಜಾಸ್ತಿ ಬೇಗ ನಾವೇನಾದರೂ ನಾವೇನಾದರೂ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಫಾರ್ ರಫ್ ಫೈಲ್. Second, we will be having bastard file. So it is used in which case there is a heavy reduction of material. ಯಾವಾಗ ಜಾಸ್ತಿ ಮೆಟೀರಿಯಲ್ಸ್ನ ರಿಮೂವ್ ಮಾಡಬೇಕಂತಿರೋ ಅವಾಗೆ ನಾವು ಬಾಸ್ಟರ್ಡ್ ಫೈಲ್ ಅಂದರೆ ಯೂಸ್ ಮಾಡ್ತೀವಿ. ಸೊ ಸಿಂಗಲ್ ಕಟ್ ಮತ್ತು ಡಬಲ್ ಕಟ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ರೈಟ್. ಸೊ ವಿಲ್ ಬಿ ಹ್ಯಾವಿಂಗ್ ಸಿಂಗಲ್ ಕಟ್ ಮತ್ತು ಡಬಲ್ ಕಟ್. ಸ್ಮೂತ್ ಫೈಲ್ನ ನಾವೇನು ಯೂಸ್ ಮಾಡ್ತೀರಿ, ಟು ರಿಮೂವ್ ಸ್ಮಾಲ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ ಆ್ಯಂಡ್ ಟು ಗಿವ್ ಗುಡ್ ಫಿನಿಶಿಂಗ್ ಪರ್ಪಸ್. ನಮಗೆ ಲಾಸ್ಟ್ ಮೊಮೆಂಟಲ್ಲಿ ನಾವೇನು ಯೂಸ್ ಮಾಡ್ತೀರಿ, ಸ್ಮೂತ್ ಕಟ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಡೆಡ್ ಸ್ಮೂತ್ ಫೈಲ್ ಅನ್ನೋದನ್ನ ಏನಕ್ಕೆ ಯೂಸ್ ಮಾಡ್ತೀರಿ, ಆ್ಯಕ್ಯುರೇಟ್ ಫೈಲ್ ವಿತ್ ಅ ಹೈ ಡಿಗ್ರಿ ಆಫ್ ಫಿನಿಶ್. ಓವರ್ ಸ್ಮೂತ್ನೆಸ್ ಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ತೀರಿ, ವಿ ಆರ್ ಗೋಯಿಂಗ್ ಫಾರ್ ಡೆಡ್ ಸ್ಮೂತ್ ಒನ್. ನೆಕ್ಸ್ಟ್, ಸಿ ಎಮ್ರಿ ಪೇಪರ್ಸ್ ವಿಲ್ ಬಿ ದೇರ್. ಎಮ್ರಿ ಪೇಪರ್ನಲ್ಲಿ 60 ನಂಬರಿಂದ 220 ನಂಬರ್ವರೆಗೂ ಇರುತ್ತೆ. ದಿಸ್ ವಿಲ್ ಬಿ ಅವೈಲೇಬಲ್ ಇನ್ ಹಾರ್ಡ್ವೇರ್ ಶಾಪ್. ಏನಕ್ಕೆ ಯೂಸ್ ಮಾಡ್ತಾರೆ, ಗೋಡೆನ
ಲೈಕ್ ರಫ್ ಮಾಡೋದಕ್ಕೆ ಅಥವಾ ರಫ್ ಇರೋ ಗೋಡೆನ ಸ್ಮೂತ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ರೈಟ್. ಸಿ ಸೇ ಸಪೋಸ್ ಪ್ಲಾಸ್ಟಿಕ್ ಎಲ್ಲ ಆದಮೇಲೆ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಸ್ ವಿ ಆರ್ ಗೋಯಿಂಗ್ ಫಾರ್ ರೈಟ್ ಪಟ್ಟಿ ಮಾಡ್ತೀರಿ. ಸೊ ಪಟ್ಟಿ ಮಾಡಿದಾಗ ಏನಾಗುತ್ತೆ, 60 ನಂಬರ್ ಯೂಸ್ ಮಾಡಿದಾಗ ಏನಾಗುತ್ತೆ, ರಫ್ನೆಸ್ ವಿಲ್ ಬಿ ರೆಡ್ಯೂಸ್ಡ್. ಬಟ್ 220 ಪೇಪರ್ ಯೂಸ್ ಮಾಡಿದ್ರೆ ಇನ್ನೂ ಸ್ಮೂತಾಗಿ ಬರುತ್ತೆ. ಅಂದರೆ ಏನು, ಶೈನಿಂಗ್ ಫಿನಿಶಿಂಗ್ ನಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಫಾರ್ 220 ನಂಬರ್. ಅದೇ ರೀತಿ ಇನ್ ದಿಸ್ ಕೇಸ್ ಡೆಡ್ ಸ್ಮೂತ್ ಫೈಲ್ ವಿಲ್ ಬಿ ದೇರ್ ಇನ್ ಆರ್ಡರ್ ಫಾರ್ ಏನಕ್ಕೆ ಹೈ ಡಿಗ್ರಿ ಆಫ್ ಫಿನಿಶಿಂಗ್ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಫಾರ್ ದಟ್ ಒನ್. Next, let us talk about file shapes. So, in this we will be having flat files and hand files. So, the file used for this exercise are ಯಾವ್ದು flat files ಮತ್ತು hand files ಇರುತ್ತೆ. So, file ಯಾವ ರೀತಿ ಇರುತ್ತೆ, ಅದರ shape ಏನು, and then specification is important, right? Part names ಎಲ್ಲ ಗೊತ್ತಿರಬೇಕು ನಿಮಗೆ. Next, measuring instruments ಯಾವ್ದು. So, we will be having scale. ಸೊ ಈ ಸ್ಕೇಲ್ನಲ್ಲಿ ನಾವು ಇಂಚ್ ಮುಖಾಂತರನೂ ಎಕ್ಸ್ಪ್ರೆಸ್ ಮಾಡ್ಬೋದು, ಇಲ್ಲ ಅಂತೇಳಿದ್ರೆ ಸೆಂಟಿಮೀಟ್ರ್ ಮುಖಾಂತರ ಆದರೂ ನಾವು ಮೆಷರ್ ಮಾಡ್ಬೋದು, ರೈಟ್. ಆ್ಯಂಡ್ ಪ್ಲಾಸ್ಟಿಕ್ ಸ್ಕೇಲ್ ಇರುತ್ತೆ ಮತ್ತು ಐರನ್ ಸ್ಟೀಲ್ ರೂಲ್ ಇರುತ್ತೆ. ಸೊ ವಿ ಆರ್ ಗೋಯಿಂಗ್ ಫಾರ್ ಐರನ್ ಸ್ಟೀಲ್ ರೂಲ್. ಯಾಕೆ, ಪ್ಲಾಸ್ಟಿಕ್ಸ್ನಲ್ಲಿ ಆ ಕೋಟಿಂಗ್ ಅಥವಾ ಮಾರ್ಕಿಂಗ್ ಇರುತ್ತಲ್ಲ ಅದು ಹೊರಟೋಗ್ಬಿಡುತ್ತೆ ಬೇಗ. ಆ್ಯಂಡ್ ಮೋರ್ ಓವರ್ ನಾವು ಯೂಸ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ ಪ್ಲಾಸ್ಟಿಕ್ದು ವೇರ್ ಆ್ಯಂಡ್ ಟೇರ್ ಜಾಸ್ತಿ ಬೇಗ ಹೋಗುತ್ತೆ ವೆನ್ ಕಂಪೇರ್ ಟು ಸ್ಟೀಲ್ ರೂಲರ್. ಸೊ ವಿ ಆರ್ ಗೋಯಿಂಗ್ ಫಾರ್ ಸ್ಟೀಲ್ ರೂಲರ್. ನೆಕ್ಸ್ಟ್, ಟ್ರೈ ಸ್ಕ್ವೇರ್ ಅನ್ನೋದು ಇಂಪಾರ್ಟೆಂಟ್. ಟ್ರೈ ಸ್ಕ್ವೇರ್ ಏನು ಬೇಕು, ಸೇ ಸಪೋಸ್ ಸರ್ಫೇಸ್ ಸ್ಮೂತಾಗಿದೆಯಾ, ಸರ್ಫೇಸ್ ಎಕ್ಸಾಕ್ಟ್ಲಿ ಸೇಮ್ ಇದೆಯಾ, ಅದನ್ನು ಚೆಕ್ ಮಾಡಬೇಕಂತಂದರೆ ವಿ ಆರ್ ಗೋಯಿಂಗ್ ಫಾರ್ ಟ್ರೈ ಸ್ಕ್ವೇರ್. ನೆಕ್ಸ್ಟ್, ಎಕ್ಸಾಕ್ಟ್ಲಿ 90 ಡಿಗ್ರಿ ಇದೆಯಾ, ಅದನ್ನು ಚೆಕ್ ಮಾಡಬೇಕಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಫಾರ್ ದಿಸ್ ಟ್ರೈ ಸ್ಕ್ವೇರ್, ರೈಟ್. ವೆರಿ ಇಂಪಾರ್ಟೆಂಟ್. ಜಾಮಿಟ್ರಿ ಬಾಕ್ಸಲ್ಲಿ ಇರೋದಿಲ್ಲ, ಬಟ್ ಇವ್ರ ಕಾರ್ಪೆಂಟ್ನ ಅವ್ರ ಹತ್ರ ಇರುತ್ತೆ, ರೈಟ್. ನೆಕ್ಸ್ಟ್, ಜಾಮಿಟ್ರಿ ಬಾಕ್ಸಲ್ಲಿ ಏನೇನಿರುತ್ತೆ, ಪೆನ್ಸಿಲ್ ಇರುತ್ತೆ, ಸ್ಕೇಲ್ ಇರುತ್ತೆ, ಕಾಂಪಸ್ ಇರುತ್ತೆ, ಡಿವೈಡರ್ ಇರುತ್ತೆ. ಸೊ ಇದೆಲ್ಲ ಏನು, ಮಾರ್ಕಿಂಗ್ ಇನ್ಸ್ಟ್ರೂಮೆಂಟ್ಸ್. ಅದು ಬಿಟ್ಟು ಇನ್ನೇನೇನು ಯೂಸ್ ಮಾಡ್ತೀರಾ ಅದ್ರ ಬಗ್ಗೆ ಲೇಟಾಗಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ರೈಟ್. ಸೊ ಕ್ಯಾಲಿಪರ್ಸಲ್ಲಿ ನಮಗೆ ಯಾವುದ್ಯಾವ್ದು ಕ್ಯಾಲಿಪರ್ಸ್ ಇರುತ್ತೆ, ಜೆನ್ನಿ ಕ್ಯಾಲಿಪರ್ಸ್. ಸೊ ಜೆನ್ನಿ ಕ್ಯಾಲಿಪರ್ಸ್ ಅನ್ನೋದು ಇಂಪಾರ್ಟೆಂಟ್, ರೈಟ್. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ಳಿ, ರೈಟ್. ನೆಕ್ಸ್ಟ್, ಸಿ ವಿ ವಿಲ್ ಬಿ ಹ್ಯಾವಿಂಗ್ ದ ಟೈಪ್ಸ್ ಆಫ್ ಜಾಯಿಂಟ್. ಯಾವ್ದು ಅಂತ ಹೇಳಿದ್ರೆ ಜಾಯಿಂಟ್ ಕ್ಯಾಲಿಪರ್ಸ್ ಮತ್ತು ಸ್ಪ್ರಿಂಗ್ ಜಾಯಿಂಟ್ ಕ್ಯಾಲಿಪರ್ಸ್. ಇವಾಗ ನಾನು ಒಂದು ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್ ನಾನು ಮೆಷರ್ ಮಾಡ್ಕೊಂಡಿರ್ತೀನಿ ಒಂದು ಏರಿಯಾದಲ್ಲಿ, ಸೇ ಸಪೋಸ್ ಇಯರ್ ಟು ಇಯರ್ ಎಷ್ಟಿದೆ ಅಂತ ನಾವು ಮೆಷರ್ ಮಾಡಿಕೊಂಡು ನೆಕ್ಸ್ಟ್ ಬೇರೆ ಕಡೆ ಸೇಮ್ ಮೆಷರ್ಮೆಂಟ್ಸ್ ಹ್ಯಾಸ್ ಟು ಬಿ ರೆಪ್ಲಿಕೇಟೆಡ್. ನಂಗೆ ಯಾವಾಗಲಾದರೂ ರೆಪ್ಲಿಕೇಶನ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಫಾರ್ ಫರ್ಮ್ ಜಾಯಿಂಟ್ ಆ್ಯಂಡ್ ಸ್ಪ್ರಿಂಗ್ ಜಾಯಿಂಟ್. ನಾವು ಟೆನ್ಷನ್ಸ್ ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ಸ್ ಈಸ್ ಪಾಸಿಬಲ್ in the case of spring joint. ಅಡ್ಜಸ್ಟ್ಮೆಂಟ್ ಅನ್ನೋದು ಈಸಿ ಇರುತ್ತೆ, ಬಟ್ ಇನ್ ದ ಕೇಸ್ ಆಫ್ ಫರ್ಮ್ ಜಾಯಿಂಟ್ ಮೆಕ್ಯಾನಿಕಲಿ ನೀವೇ ಮೂವ್ ಮಾಡಬೇಕಾಗುತ್ತೆ, ರೈಟ್. ನೆಕ್ಸ್ಟ್, ಟೈಪ್ಸ್ ಆಫ್ ಲೆಗ್ಸ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಈಸ್ ಮಾರ್ಕಿಂಗ್ ಪಂಚಸ್. ಟೈಪ್ಸ್ ಆಫ್ ಮಾರ್ಕಿಂಗ್ ಪಂಚಸ್, ರೈಟ್. ಯಾವ ರೀತಿ ಮಾರ್ಕಿಂಗ್ ಪಂಚಸ್ ಇರುತ್ತೆ. ನಾನು ಏನು ಮಾಡ್ತೀನಿ, ಒಂದು ಇಂಡಿಕೇಶನ್ ಅನ್ನೋದು ಬೇಕು, ಅಂದರೆ ಒಂದು ಮಾರ್ಕಿಂಗ್ ಅನ್ನೋದು ಬೇಕು. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ, ಒಂದು ಸ್ವಲ್ಪ ಹೋಲ್ ಮಾಡ್ಕೊತೀನಿ. ಸೊ ಆ ಹೋಲ್ ಮಾಡೋ ಪ್ರೋಸೆಸ್ನ ಪಂಚ್ ಅಂತ ಕರೀತಾರೆ. ಸೊ ಯಾವ್ಯಾವ ರೀತಿ ಪಂಚ್ ಇದೆ, ದ ಫಸ್ಟ್ ಒನ್ ಈಸ್ ಸೆಂಟರ್ ಪಂಚ್. ಸೊ ದ ಆ್ಯಂಗಲ್ ಆಫ್ ದ ಪಾಯಿಂಟ್ ಈಸ್ 90 ಡಿಗ್ರಿ ಇನ್ ಅ ಸೆಂಟರ್ ಪಂಚ್. 90 ಡಿಗ್ರಿ ಇರುತ್ತಂತೆ. ಸೊ ದ ಪಂಚ್ ಮಾರ್ಕ್ ಮೇಡ್ ಬೈ ದಿಸ್ ಈಸ್ ವೈಡ್. ತುಂಬ ಅಗಲ ಇರುತ್ತೆ ಬಟ್ ಡೆಪ್ತ್ ಇರೋದಿಲ್ಲ. ಅಗಲ ಇರುತ್ತೆ ಬಟ್ ಡೆಪ್ತ್ ಇರೋದಿಲ್ಲ. ಸೊ ದಿಸ್ ಈಸ್ ಪಾಸಿಬಲ್ ಇನ್ ದ ಕೇಸ್ ಆಫ್ ಸೆಂಟರ್ ಪಂಚ್. ನೆಕ್ಸ್ಟ್ ನೋಡಿ, ಪ್ರಿಕ್ ಪಂಚ್ ಅಂತ ಕೇಳ್ತಾರೆ. ಸೊ ಇದರ ಆ್ಯಂಗಲ್ ವೇರಿಯೇಷನ್ ಏನಿರಬೇಕು, 30 ಡಿಗ್ರಿ ಆರ್ 60 ಡಿಗ್ರಿ ಇರಬೇಕು, ರೈಟ್. ಸೊ ಲೈಟ್ ಪಂಚ್ ನಂಗೆ ಏನಾದರೂ ಲೈಟ್ ಮಾರ್ಕಿಂಗ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಪ್ರಿಫರ್ ಪ್ರಿಕ್ ಪಂಚ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ವರ್ಕ್ ಹೋಲ್ಡಿಂಗ್ ಡಿವೈಸಸ್ನ ನಾವೇನಂತ ಕರಿತೀರಿ, ಬೆಂಚ್ ವೈಸ್ ಅಂತ ಕರಿತೀರಿ. ಸೊ ಇನ್ ದಿಸ್ ಬೆಂಚ್ ವೈಸ್ ನಾನು ಏನು ಮಾಡ್ತೀನಿ, ಮಟೀರಿಯಲ್ನ ಪ್ಲೇಸ್ ಮಾಡ್ತೀನಿ. ಒನ್ ವಿಲ್ ಬಿ ಫಿಕ್ಸ್ಡ್, ಇದು ಫಿಕ್ಸ್ಡ್ ಆರ್ಮ್ ಇರುತ್ತೆ. ದಿ ಅದರ್ ಒನ್ ವಿಲ್ ಬಿ ಮೂವಬಲ್ ಆರ್ಮ್, ರೈಟ್. ಹ್ಯಾಂಡಲ್ ಎತ್ಕಡೆ ಇರುತ್ತೋ ಅದು ಮೂವಬಲ್ ಆರ್ಮ್. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಸೊ ದಿಸ್ ಈಸ್ ಮೂವಬಲ್, ರೈಟ್. ದಿಸ್ ಈಸ್ ಮೂವಬಲ್ ಆ್ಯಂಡ್ ದಿಸ್ ಈಸ್ ಫಿಕ್ಸ್ಡ್. ಸೊ ಯಾವ ಆರ್ಮ್ನಲ್ಲಿ ಹ್ಯಾಂಡಲ್ ಇರುತ್ತೋ ದ್ಯಾಟ್ ಈಸ್ ಮೂವಬಲ್ ಒನ್. ಸೊ ಇದ್ರ ಮೇಲೆ ನಾವು ಇವೆರಡರ ಮಧ್ಯೆ ನಾವು ಮೆಟೀರಿಯಲ್ನ ಪ್ಲೇಸ್ ಮಾಡಿ ಹೋಲ್ಡ್ ಮಾಡ್ತೀರಿ. ದೆನ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಸ್ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಆಕ್ಸಾ ಬ್ಲೇಡ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಮೇಕ್ ಅ ಕಟ್ ಆಫ್ ಇಟ್. ನೆಕ್ಸ್ಟ್, ಲುಕ್ ಅಟ್ ದ ಥಿಂಗ್ಸ್. ಸ್ಕ್ರೈಬರ್ ಅನ್ನೋದು ಬರುತ್ತೆ. ಸೊ ಪೆನ್ಸಿಲಿಂದ ನಾವೇನಾದರೂ ಮಾರ್ಕ್ ಮಾಡಿದ್ರೆ ಮಾರ್ಕ್ ಅನ್ನೋದು ಹೋಗ್ಬಿಡುತ್ತೆ.
ಸೊ ನಾವೇನು ಮಾಡ್ತೀರಿ, ಆ ಮೆಟಲ್ ರೈಟ್, ಆ ಮೆಟಲ್ ರಾಡ್ ಕೈಂಡ್ ಆಫ್ ಥಿಂಗ್ ವಿಲ್ ಬಿ ದೇರ್. ಅದನ್ನು ನಾವೇಂತ ಕರಿತೀರಿ ಅಂತ ಹೇಳಿದ್ರೆ ಸ್ಕ್ರೈಬರ್ ಅಂತ ಕರಿತೀರಿ. ನೀವು ದಬ್ಳ ಮನೇಲಿ ನೋಡಿರ್ತೀರಾ, ಸೇಮ್ ಅದೇ ರೀತಿಯೇ ಇರುತ್ತೆ, ಬಟ್ ಲೆಂತ್ ವೈಸ್ನಲ್ಲಿ ಇನ್ನೊಂದು ಸ್ವಲ್ಪ ಅಗಲ ಇರುತ್ತೆ. ಆ್ಯಂಡ್ ಇಟ್ ಈಸ್ ಡೆಡಿಕೇಟೆಡ್ ಫಾರ್ ಮಾರ್ಕಿಂಗ್. ಇಟ್ ಈಸ್ ಡೆಡಿಕೇಟೆಡ್ ಫಾರ್ ಮಾರ್ಕಿಂಗ್. ದಬ್ಳ ಏನಕ್ಕೆ ಯೂಸ್ ಮಾಡ್ತೀರಿ, ದಬ್ಳನ ನಾವು ಏನಕ್ಕೆ ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ಇಟ್ ಈಸ್ ಫಾರ್ ವಾಟ್, ಇಟ್ ಈಸ್ ಫಾರ್ ಗೋಣಿ ಚೀಲನ ಒಲೆಯೋದಕ್ಕೆ ನಾವು ದಬ್ಳ ಯೂಸ್ ಮಾಡ್ತೀರಿ. ಬಟ್ ಸ್ಕ್ರೈಬರ್ ಈಸ್ ಫಾರ್ ಮಾರ್ಕಿಂಗ್. ಸ್ಕ್ರೈಬರ್ ಈಸ್ ಫಾರ್ ಮಾರ್ಕಿಂಗ್, ರೈಟ್. ನೆಕ್ಸ್ಟ್ ಡಾಟಮ್ ಅಂತ ಬರುತ್ತೆ. ಸೊ ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಒಂದು ಸತಿ ನೋಡ್ಕೊಳ್ಳಿ. ಆ್ಯಮರ್ ಅಂದರೆ ಏನು, ಸುತ್ತಿಗೆ, ರೈಟ್. ಯಾವ್ಯಾವ ಟೈಪಲ್ಲಿ ಆ್ಯಮರ್ ಇದೆ, ರೈಟ್. ಸೊ ಆ್ಯಮರ್ಸ್ ಏನೇನಕ್ಕೆ ಯೂಸ್ ಮಾಡಬೇಕು, ರೈಟ್. ಸೊ ಆ್ಯಮರ್ ಏನಕ್ಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಪಂಚಿಂಗ್, ಬೆಂಡಿಂಗ್, ಸ್ಟ್ರೈಟನಿಂಗ್, ಕ್ಲಿಪ್ಪಿಂಗ್, ಫೋರ್ಜಿಂಗ್ ಮತ್ತು ರಿವಿಟಿಂಗ್. ಸೊ ಇದ್ರ ಬಗ್ಗೆ ನಾನು ಡೇಟಾಗೆ ಮಾತಾಡ್ತೀನಿ. ಬಟ್ ಪರ್ಪಸ್ ಆಫ್ ಆ್ಯಮರ್ ಅಂದರೆ ಏನೇನಂತ ಹೇಳಿದ್ರೆ ಇದೆಲ್ಲ ಜ್ಞಾಪಕದಲ್ಲಿ ಇಟ್ಕೋಬೇಕು, ರೈಟ್. ಸೊ ಆ್ಯಮರ್ನಲ್ಲಿ ಯಾವ್ಯಾವ ಥರ ಟೈಪ್ ಇದೆ, ಸುತ್ತಿಗೆನಲ್ಲಿ ಯಾವ್ಯಾವ ಥರ ಟೈಪ್ ಇದೆ. ಒಂದು ಬಂದು ಬಾಲ್ ಪಿನ್ ಆ್ಯಮರ್, ಅಂದರೆ ಏನು, ಒಂದು ಸೈಡು ಸುತ್ತಿ ಟೈಪಲ್ಲಿ ಇರುತ್ತೆ, ಇನ್ನೊಂದು ಕಡೆ ರೌಂಡ್ ಶೇಪಲ್ಲಿ ಇರುತ್ತೆ, ರೈಟ್. ಸೊ ಇದನ್ನು ಬಾಲ್ ಪಿನ್ ಆ್ಯಮರ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಈಸ್ ಕ್ರಾಸ್ ಪಿನ್ ಆ್ಯಮರ್, ರೈಟ್. ಸೊ ಸಪೋಸ್ ಮೆಟಲ್ ಏನಾದರೂ ಕಟ್ ಮಾಡಬೇಕು ಅಂತ ಹೇಳಿದ್ರೆ, ರೈಟ್, ಎಸ್ಪೆಷಲಿ ಸೆಂಟ್ರಿಂಗ್ ಅವ್ರು ಯೂಸ್ ಮಾಡ್ತಾರೆ, ಬಾರ್ ಬೆಂಡಿಂಗ್ ಅವ್ರು ಯೂಸ್ ಮಾಡ್ತಾರೆ, ರೈಟ್. 8 mm 10 mm 12 mm ರಾಡ್ಸ್ ಇರುತ್ತಲ್ಲ, ಅದನ್ನೇನಾದ್ರು ಕಟ್ ಮಾಡಬೇಕು ಅಂತ ಹೇಳಿದ್ರೆ ಮಷಿನ್ ಯೂಸ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇಂದಿನ ಕಾಲದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕ್ರಾಸ್ ಪಿನ್ ಇದನ್ನು ಪ್ಲೇಸ್ ಮಾಡಿ ಸುತ್ತಿಗೆ ತೊಗೊಂಡು ಹೊಡಿತಾಯಿದ್ರು, ರೈಟ್. ಅಟ್ ದ ಟೈಮ್ 2 ಪೀಸ್ ಆಗಿ ಕಟ್ ಆಗ್ತಾಯಿತ್ತು. ಆ್ಯಂಡ್ ಅಗೇನ್ ಒನ್ ಮೋರ್ ಏನಿದೆ, ಸ್ಟ್ರೈಟ್ ಪಿನ್ ಆ್ಯಮರ್ ಅಂತ ಬರುತ್ತೆ, ರೈಟ್. ಸೊ 3 ಟೈಪ್ಸ್ ಆಫ್ ಪಿನ್ಸ್ ಯಾವುದ್ಯಾವುದು ಅಂತ ಹೇಳಿದ್ರೆ ಬಾಲ್ ಪಿನ್, ಕ್ರಾಸ್ ಪಿನ್ ಮತ್ತು ಸ್ಟ್ರೈಟ್ ಪಿನ್, ರೈಟ್. ಸೊ ಆ್ಯಮರ್ಸ್ ಟೈಪ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತು ಆ್ಯಮರ್ದು ಪಾರ್ಟ್ಸ್ ನೋಡ್ಕೊಳ್ಳಿ. ದಿಸ್ ಈಸ್ ಕಾಲ್ಡ್ ಆಸ್ ಪೀನ್ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಆಸ್ ವೆಡ್ಜ್, ದಿಸ್ ಈಸ್ ಕಾಲ್ಡ್ ಆಸ್ ಐ ಹೋಲ್, ಮತ್ತು ಇದನ್ನು ಫೇಸ್ ಅಂತ ಕರಿತೀರಿ, ಇದನ್ನು ಚೀಕ್ ಅಂತ ಕರಿತೀರಿ. ಆ್ಯಂಡ್ ದಿಸ್ ಒನ್ ಈಸ್ ಕಾಲ್ಡ್ ಆಸ್ ಹ್ಯಾಂಡಲ್. ಇದನ್ನ ಏನಂತ ಕರೀತಾರೆ, ಹ್ಯಾಂಡಲ್ ಅಂತ ಕರೀತಾರೆ, ರೈಟ್. ಸೊ ದಿ ಪಾರ್ಟ್ಸ್ ಆಫ್ ಆ್ಯಮರ್ ಹೆಡ್ ಆರ್ ಫೇಸ್, ಪೀನ್, ಚೀಕ್ ಆ್ಯಂಡ್ ಹೈ ಹೋಲ್. ವೆರಿ ವೆರಿ ಇಂಪಾರ್ಟೆಂಟ್, ಒಂದು ಸತಿ ನೋಡ್ಕೊಳ್ಳಿ. ನೆಕ್ಸ್ಟ್ ಡಿವೈಡರ್ಸ್ ಅಂದರೆ ಏನು, ಸೇಮ್ ಲೈಕ್ ಕಾಂಪಸ್, ಬಟ್ ಪೆನ್ಸಿಲ್ ಇನ್ಸರ್ಟ್ ಮಾಡೋಕ್ಕಾಗೋದಿಲ್ಲ, ರೈಟ್. ಸೊ ಏನಕ್ಕೆ ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ರಿಪೀಟೆಡ್ ಮೆಷರ್ಮೆಂಟ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಫಾರ್ ಡಿವೈಡರ್ಸ್, ಅಥವಾ ಸ್ಟೆಪ್ಪಿಂಗ್ ಡಿಸ್ಟೆನ್ಸ್ ಅಂತ ಕರೀತಾರೆ. ಸೊ ಸ್ಟೆಪ್ಪಿಂಗ್ ಡಿಸ್ಟೆನ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಫಾರ್ ಡಿವೈಡರ್ಸ್. ಅದಲ್ಲದೆ ನಾವೇನು ಮಾಡಬೇಕು, ಸರ್ಕಲ್ಸ್ ಅನ್ನೋದನ್ನು ಡ್ರಾ ಮಾಡಬೇಕು. ಸೊ ಸರ್ಕಲ್ಸ್ ಅನ್ನೋದು ಡ್ರಾ ಮಾಡಬೇಕು ಅಂತ ಹೇಳಿದ್ರೆ ಪೆನ್ಸಿಲ್ ಮುಖಾಂತರ ಮಾಡಿದ್ರೆ ಹರ್ಸೋಗ್ಬಿಡುತ್ತೆ. ಸೊ ನಾವೇನು ಮಾಡ್ತೀರಿ, ಡಿವೈಡರ್ಸ್ ಮುಖಾಂತರ ನಾವು ಮಾಡ್ತೀರಿ. ಇಲ್ಲ ಅಂತ ಹೇಳಿದ್ರೆ ಡಿವೈಡರ್ಗೆ ನಾವೇನು ಅಟ್ಯಾಚ್ ಮಾಡ್ತೀರಿ, ಸ್ಕ್ರೈಬರ್ನ ಅಟ್ಯಾಚ್ ಮಾಡಿಕೊಂಡು ವಿ ಕ್ಯಾನ್ ಡ್ರಾ, ರೈಟ್. ಸೊ ದೀಸ್ ಟು ಆರ್ ದಿ ಪಾಸಿಬಿಲಿಟೀಸ್, ರೈಟ್. ನೆಕ್ಸ್ಟ್ ಇದ್ರ ಪಾರ್ಟ್ಸ್ ಕೊಟ್ಟಿದ್ದಾರೆ, ಒಂದು ಸತಿ ನೀವು ನೋಡ್ಕೊಳ್ಳಿ. ಇಟ್ ಈಸ್ ನಾಟ್ ದಾಟ್ ಮಚ್ ಇಂಪಾರ್ಟೆಂಟ್, ರೈಟ್. ಸೊ ಪ್ಲಾಸ್ಟಿಕ್ ಮುಖಾಂತರ, ಪ್ಲಾಸ್ಟಿಕ್ ಸ್ಕೇಲ್ನಲ್ಲಿ ನಾವು ಮೆಷರ್ ಮಾಡೋಂಗಿಲ್ಲ. ನಾವೇನರಲ್ಲಿ ಮೆಷರ್ ಮಾಡಬೇಕು, ಸ್ಟೀಲ್ ರೂಲಲ್ಲೇ ಮೆಷರ್ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಡ್ರಿಲ್ಸ್ ಅಂತ ಕೇಳ್ತಾರೆ. ವಾಟ್ ಆರ್ ದ ಟೈಪ್ಸ್ ಆಫ್ ಡ್ರಿಲ್, ಮತ್ತು ನಮಗೆ ಡ್ರಿಲ್ ಅಂದರೆ ಏನು, ಸಪೋಸ್ ಒಂದು ಸರ್ಫೇಸ್ ಇರುತ್ತೆ, ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಒಂದು ಹೋಲ್ ಅನ್ನೋದನ್ನು ಹಾಕ್ತಾಯಿದ್ದೀನಿ. ಸೊ ಐ ಆಮ್ ಮೇಕಿಂಗ್ ಅ ಹೋಲ್ ಇನ್ಸೈಡ್. ಯಾವುದಾದ್ರೂ ಒಳಗಡೆ ಹೋಲ್ ಹಾಕ್ಬೋದು, ರೈಟ್. ಕಾಂಕ್ರೀಟ್ ಒಳಗಡೆ ಹೋಲ್ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ವುಡನ್ ಒಳಗಡೆ ಹೋಲ್ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ಮೆಟಲ್ಸ್ನೊಳಗಡೆ ಹೋಲ್ ಹಾಕ್ಬೋದು, ರೈಟ್. ಸೊ ಮೆಟಲ್ ಶೀಟ್ಸ್ನಲ್ಲಿ ಹೋಲ್ ಹಾಕಿದ್ರೆ ಏನಾಗುತ್ತೆ, ನಟ್ಸ್ ಆ್ಯಂಡ್ ಬೋಲ್ಟ್ಸ್ ಯೂಸ್ ಮಾಡಿಕೊಂಡು ನಾನು, ಅಥವಾ ವಾಷರ್ನು ಯೂಸ್ ಮಾಡಿಕೊಂಡು ನಾನು ಟೈಟ್ ಮಾಡ್ಕೊಬೋದು, ರೈಟ್. ಸೊ ಅಪ್ಲಿಕೇಶನ್ ವೈಸ್ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್, ರೈಟ್. ಸೊ ಡ್ರಿಲ್ಲಿಂಗ್ ಮಿಷಿನಲ್ಲಿ ಯಾವ್ಯಾವ ಥರ ವೇರಿಯಂಟ್ಸ್ ಇದೆ ಅಂತ ಹೇಳಿದ್ರೆ ವಿ ವಿಲ್ ಬಿ ಹ್ಯಾವಿಂಗ್ ಪೋರ್ಟಬಲ್ ಡ್ರಿಲ್ಲಿಂಗ್ ಮಿಷಿನ್ and we will be having bench drilling machine and a pillar drilling machine. ಅದಲ್ಲದೆ ಕೆಲವೊಂದು ಇನ್ನೂ ವೇರಿಯಂಟ್ಸ್ ಇರುತ್ತೆ. ಬಟ್ ಫಾರ್ ಅವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಪೋರ್ಟಬಲ್ ಡ್ರಿಲ್ಲಿಂಗ್ ಮಿಷಿನ್ ಅಂದರೆ ಏನು, ನೀವು ಕ್ಯಾರಿ ಮಾಡ್ಬೋದು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕ್ಯಾರಿ ಮಾಡ್ಬೋದು. ಏನು ಹೋಲ್ ಮಾಡೋದಕ್ಕೆ, ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಗೆ ಡ್ರಿಲ್ ಮಾಡಬೇಕಂತೇಳಿ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ದಿಸ್ ಒನ್. ನೆಕ್ಸ್ಟ್ ಬೆಂಚ್ ಡ್ರಿಲ್ಲಿಂಗ್ ಮಿಷಿನ್ ಇರುತ್ತೆ. ಸೊ ದಿಸ್ ಈಸ್ ದ ಬೆಂಚ್ ಡ್ರಿಲ್ಲಿಂಗ್ ಮಿಷಿನ್. ಇವೆರಡರ ಮಧ್ಯೆ ಏನು ಮಾಡ್ತೀರಾ ಅಂತೇಳಿದ್ರೆ ನಿಮ್ಮ ಜಾಬ್ನ ನೀವು ಪ್ಲೇಸ್ ಮಾಡ್ತೀರಾ. ಸೊ ಇಯರ್ ವಿ ಆರ್ ಗೋಯಿಂಗ್ ಟು ಪ್ಲೇಸ್ ಇಟ್. ಇವೆರಡು ಮುಖಾಂತರ ಯು ಆರ್ ಗೋಯಿಂಗ್ ಟು ಲಾಕ್ ಇಟ್. ಸೊ ಹ್ಯಾಂಡಲ್ ಫಾರ್ ಲಾಕಿಂಗ್ ಈಸ್ ದಿಸ್ ಒನ್. ಸೊ ಇದ್ರ ಮುಖಾಂತರ ನಾವು ಹ್ಯಾಂಡಲ್ನ, ಈ ಪಾರ್ಟ್ನ ನಾವು ಲಾಕ್ ಮಾಡ್ತೀರಿ. ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಫೋರ್ಸ್ ಕೊಡಬೇಕು, ಅಂದರೆ ಎನರ್ಜಿ ಸಪ್ಲೈ ಮಾಡಬೇಕು ಇನ್ ಆರ್ಡರ್ ಟು ಮೇಕ್ ಅ ಹೋಲ್. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಡ್ರೈವಿಂಗ್ ಮೋಟರ್. ಅದಕ್ಕೆ ಬೆಲ್ಟ್ ಅನ್ನೋದು ಕನೆಕ್ಟ್ ಆಗಿರುತ್ತೆ. ಸೊ ದಿಸ್ ಈಸ್ ವಾಟ್ ಡ್ರಿಲ್ಲಿಂಗ್ ಬಿಟ್. ಸೊ ಇದೇನು ಆಗಬೇಕು, ಬಿಟ್ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಆಗಬೇಕು. ಸೊ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಐ ನೀಡ್ ಆನ್ ಹ್ಯಾಂಡಲ್. ಸೊ ದಿಸ್ ಇಸ್ ದ ಹ್ಯಾಂಡಲ್ ವಿಚ್ ಈಸ್ ಯೂಸ್ ಫಾರ್ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್. ಪೋರ್ಟಬಲ್ ಇದೆಯಾ ಇದು? ಇಲ್ಲ, ರೈಟ್.
ಸೊ ಇಟ್ ಈಸ್ ನಾಟ್ ಅ ಪೋರ್ಟಬಲ್ ಒನ್. ಇಟ್ ಈಸ್ ನಾಟ್ ಅ ಪೋರ್ಟಬಲ್ ಒನ್. ಅದೇ ರೀತಿ ಯು ವಿಲ್ ಬಿ ಹ್ಯಾವಿಂಗ್ ಪಿಲ್ಲರ್ ಡ್ರಿಲ್ಲಿಂಗ್ ಮಿಷಿನ್. ಅದೇ ರೀತಿ ಯು ವಿಲ್ ಬಿ ಹ್ಯಾವಿಂಗ್ ಪಿಲ್ಲರ್ ಡ್ರಿಲ್ಲಿಂಗ್ ಮಿಷಿನ್, ರೈಟ್? ಇಂಪಾರ್ಟೆಂಟ್. ಚಿಸಲ್ ಬಗ್ಗೆ ಮಾತಾಡೋಣ. ಸೊ ಚಿಸಲ್ ಅಂದರೆ ಏನಂತ ಹೇಳಿದ್ರೆ, ಇಟ್ ಈಸ್ ಅ ಹ್ಯಾಂಡ್ ಕಟಿಂಗ್ ಟೂಲ್ ಯೂಸ್ ಬೈ ದ ಫಿಟ್ಟರ್ಸ್ ಫಾರ್ ಚಿಪ್ಪಿಂಗ್ ಆ್ಯಂಡ್ ಕಟ್ಟಿಂಗ್ ಆಫ್ ಆಪರೇಷನ್. ಸಪೋಸ್ ನಾವೇನಾದರೂ ವೆಲ್ಡಿಂಗ್ ಮಾಡಿದಾದ್ಮೇಲೆ ಮೇಲ್ಗಡೆ ಒಂದು ಲೇಯರ್ ಥರ ಫಾರ್ಮ್ ಆಗುತ್ತೆ, ರೈಟ್? ಆ ಎಕ್ಸಸ್ ಮಟೀರಿಯಲ್ನ ನಾವೇನಾದರೂ ರಿಮೂವ್ ಮಾಡಬೇಕಂತಂದರೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ದಿಸ್ ಚಿಸಲ್. ಸೊ ಚಿಸಲ್ನ ಪಾಯಿಂಟ್ ಮಾಡಿ ಸುತ್ತಿಯಿಂದ ನಾವೇನಾದ್ರು ಹೊಡೆದ್ರೆ ದಟ್ ಎಕ್ಸ್ಟ್ರಾ ಲೇಯರ್ ವಿಲ್ ಬಿ ರಿಮೂವ್ಡ್, ರೈಟ್? ಸೊ ಕಾಮನ್ ಟೈಪ್ಸ್ ಆಫ್ ಚಿಸಲ್ ಯಾವುದಾದ್ರು? ಫ್ಲ್ಯಾಟ್ ಚಿಸಲ್, ಕ್ರಾಸ್ ಕಟ್ ಚಿಸಲ್, ಹಾಫ್ ರೈಂಡ್ ನೋಸ್ ಚಿಸಲ್, ಡೈಮಂಡ್ ಚಿಸಲ್. ಸೊ ಫ್ಲ್ಯಾಟ್ ಚಿಸಲ್, ಕ್ರಾಸ್ ಕಟ್, ಹಾಫ್ ರೌಂಡ್ ನೋಸ್ ಚಿಸಲ್, ಡೈಮಂಡ್ ಪಾಯಿಂಟ್ ಚಿಸಲ್. ಸೊ ಇದೆಲ್ಲ ವೇರಿಯಸ್ ಟೈಪ್ಸ್ ಆಫ್ ಚಿಸಲ್ಸ್. ಸೊ ಇದ್ರ ಬಗ್ಗೆ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಬಟ್ ಯೂಶ್ವಲಿ ನಾವು ಫ್ಲ್ಯಾಟ್ ಚಿಸಲ್ ಯೂಸ್ ಮಾಡ್ತೀವಿ ಮತ್ತು ಪಾಯಿಂಟ್ ಚಿಸಲ್ ನಾವು ಜಾಸ್ತಿ ಯೂಸ್ ಮಾಡ್ಕೊತೀರಿ, ರೈಟ್? ನೆಕ್ಸ್ಟ್, ಚಿಸಲ್ನ ಬಾಡಿ ಪಾರ್ಟ್ಸ್ ಯಾವುದಿದೆ? ಸೊ ವಿ ವಿಲ್ ಬಿ ಹ್ಯಾವಿಂಗ್ ಎ ಹೆಡ್, ಬಾಡಿ ಆ್ಯಂಡ್ ಪಾಯಿಂಟ್ ಆರ್ ಕಟ್ಟಿಂಗ್ ಎಡ್ಜ್, ರೈಟ್? ಸೊ ದಿಸ್ ಬಾಡಿ ಪಾಯಿಂಟ್ಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಒಂದ್ಸತಿ ನೋಡ್ಕೊಳ್ಳಿ. ನೆಕ್ಸ್ಟ್, ಶೇಪ್ಸ್ ಆಫ್ ಫೈಲ್ಸ್ ಇಂಪಾರ್ಟೆಂಟ್. ಸೊ ಯಾವ್ಯಾವ ಥರ ಫೈಲ್ಸ್ ಇದೆ, ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಅದ್ರ ಪ್ರಕಾರ ಫೈಲ್ಸ್ ಅವೈಲೇಬಲ್ ಇದೆ. ಫಸ್ಟ್ ಒನ್ ಈಸ್ ಸ್ಕ್ವೇರ್ ಫೈಲ್. ಸೊ ಒಂದು ಜಾಬ್ ಇದೆ, ಅದರೊಳಗಡೆ ನಿಮಗೆ ಸ್ಕ್ವೇರ್ ಶೇಪಲ್ಲಿ ಬೇಕು. ಸೊ ಅವಾಗ ಏನು ಮಾಡಬೇಕು? ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಸ್ಕ್ವೇರ್ ಫೈಲ್. ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಸ್ಕ್ವೇರ್ ಫೈಲ್. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ರೌಂಡ್ ಫೈಲ್, ರೈಟ್? ಯು ವಿಲ್ ಬಿ ಹ್ಯಾವಿಂಗ್ ರೌಂಡ್ ಫೈಲ್. ಸೊ ಒಂದು ಸರ್ಕ್ಯುಲರ್ ಶೇಪ್ನ ನೀವು ರಿಮೂವ್ ಮಾಡಬೇಕು ಅಂತಂದರೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ರೌಂಡ್ ಫೈಲ್. ಹಾಫ್ ರೌಂಡ್ ಫೈಲ್, ಥರ್ಡ್ ಒನ್ ಈಸ್ ಹಾಫ್ ರೌಂಡ್ ಫೈಲ್. ನಮಗೆ ಹಾಫ್ ರೌಂಡ್ ಶೇಪ್ ಏನಾದರೂ ರಿಮೂವ್ ಮಾಡಬೇಕಂತಂದರೆ ವಿ ಆರ್ ಗೋಯಿಂಗ್ ಫಾರ್ ಹಾಫ್ ರೌಂಡ್ ಫೈಲ್. ನೆಕ್ಸ್ಟ್, ಟ್ರಯಾಂಗುಲರ್ ಫೈಲ್. ಒಂದು ಟ್ರಯಾಂಗುಲರ್ ಶೇಪ್ ಏನಾದರೂ ಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಫಾರ್ ಟ್ರಯಾಂಗುಲರ್ ಫೈಲ್. ಬಟ್ ಸೊ ಟ್ರಯಾಂಗುಲರ್ ಫೈಲ್ ಯೂಸ್ ಮಾಡಿದ್ರೆ ಬರೀ ಇಷ್ಟು ಮಾತ್ರ ಕಟ್ ಆಗುತ್ತೆ. ಸೊ ಇದನ್ನು ಎಕ್ಸ್ಟ್ರಾ ಪಾರ್ಟ್ಸ್ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಫಾರ್ ನೈಫ್ ಎಡ್ಜ್ ಫೈಲ್. ವಿ ಆರ್ ಗೋಯಿಂಗ್ ಫಾರ್ ನೈಫ್ ಎಡ್ಜ್ ಫೈಲ್. ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೈಫ್ ಎಡ್ಜ್ ಫೈಲ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಎಕ್ಸಾಕ್ಟ್ ಶಾರ್ಪ್ ಕಟಿಂಗ್ಸ್ ನಮಗೇನಾದರೂ ಬೇಕು ಅಂತ ಹೇಳಿದ್ರೆ ಟ್ರಯಾಂಗುಲರ್ ಫೈಲಿಂದ ಆಗೋದಿಲ್ಲ. ಸೊ ಅಟ್ ದಟ್ ಟೈಮ್ ವಿ ಆರ್ ಗೋಯಿಂಗ್ ಫಾರ್ ನೈಫ್ ಎಡ್ಜ್ ಫೈಲ್. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಸ್ಕ್ರೂ ಗೇಜ್, 1 ಇಯರ್ ಕ್ಯಾಲಿಪರ್ಸ್, ಇದೆಲ್ಲ ಇಂಪಾರ್ಟೆಂಟ್. ಏನು ಕೇಳ್ತಾರೆ ಅಂತ ಹೇಳಿದ್ರೆ ಲೀಸ್ಟ್ ಕೌಂಟ್ ಅಥವಾ ಆಕ್ಯುರಸಿ ಅಂತ ಕೇಳ್ತಾರೆ. ಇಟ್ ಈಸ್ 20 ಮೈಕ್ರೋಮೀಟರ್. ಇಟ್ ಈಸ್ 20 ಮೈಕ್ರೋಮೀಟರ್ ಅಥವಾ 0.02 mm ಅಂತ ಅರ್ಥ. ಸೊ ಇದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ರೈಟ್? ಸೊ ಲೀಸ್ಟ್ ಕೌಂಟ್ ಅಂತ ಕೇಳ್ತಾರೆ. ವಾಟ್ ಈಸ್ ದ ಲೀಸ್ಟ್ ಕೌಂಟ್ ಇನ್ ದ ಕೇಸ್ ಆಫ್ ಸ್ಕ್ರೂ ಗೇಜ್ ಕೇಳ್ಬೋದು. ಸೊ ಅಟ್ ದಟ್ ಟೈಮ್ ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ಟೆಲ್. ಪಾರ್ಟ್ಸ್ ಆಫ್ ಕ್ಯಾಲಿಪರ್ಸ್, ಪಾರ್ಟ್ಸ್ ಆಫ್ 1 ಇಯರ್ ಕ್ಯಾಲಿಪರ್ಸ್ ಏನೇನಿದೆ ನೋಡಿ. you will be having, this one is referred as a fixed part. Idenidu fixed part. Next, which is moving one? So this one is moving part. Moving part, right? ಏನೇನು ನಾವು ಮೆಷರ್ ಮಾಡ್ಬೋದು ಇದರಲ್ಲಿ? ಸೊ ಇದರಲ್ಲಿ ನಾವೇನು ಇಲ್ಲೇ ನಾವು ಪ್ಲೇಸ್ ಮಾಡಿದ್ರೆ ಔಟ್ಸೈಡ್ ಡಯಾಮೀಟರ್ ನಾವು ಮೆಷರ್ ಮಾಡ್ಬೋದು, ಅಥವಾ ಥಿಕ್ನೆಸ್ ನಾವು ಮೆಷರ್ ಮಾಡ್ಬೋದು, ರೈಟ್? ಸೊ ಥಿಕ್ನೆಸ್ ಕ್ಯಾನ್ ಬಿ ಮೆಷರ್ಡ್ ವಿತ್ ಹೆಲ್ಪ್ ಆಫ್ ದೀಸ್ ಟು ಮೂವಬಲ್ ಪಾರ್ಟ್ಸ್, ರೈಟ್? ಸೊ ಇವೆರಡರಿಂದ ನಾವೇನು ಮಾಡ್ಬೋದು? ಇನ್ಸೈಡ್ ಡಯಾಮೀಟರ್ ಕ್ಯಾನ್ ಬಿ ಮೆಷರ್ಡ್. ನೆಕ್ಸ್ಟ್, ಇದ್ರ ಮುಖಾಂತರ ನಾವೇನು ಮೆಷರ್ ಮಾಡ್ಬೋದು? ಡೆಪ್ತ್ ಅನ್ನೋದನ್ನು ಮೆಷರ್ ಮಾಡ್ಬೋದು, ರೈಟ್? ಸೊ ಪಾರ್ಟ್ಸ್ ಆಫ್ 1 ಇಯರ್ ಕ್ಯಾಲಿಪರ್ಸ್ ಯಾವುದದು? ದಿಸ್ ಈಸ್ ಫಿಕ್ಸ್ಡ್ ಜಾ ಆ್ಯಂಡ್ ದಿಸ್ ಈಸ್ ಮೂವಬಲ್ ಜಾ, ರೈಟ್? ಫಿಕ್ಸ್ಡ್ ಜಾ ಆಯಿತು, ಮೂವಬಲ್ ಜಾ ಆಯಿತು. ನೆಕ್ಸ್ಟ್, ಅಪಾರ್ಟ್ ಫ್ರಮ್ ದಟ್ ಯು ವಿಲ್ ಬಿ ಹ್ಯಾವಿಂಗ್ ವರ್ನಿಯರ್ ಸ್ಲೈಡ್. ದಿಸ್ ಈಸ್ ರೆಫರ್ಡ್ ಆಸ್ ವರ್ನಿಯರ್ ಸ್ಲೈಡ್. ಮತ್ತು ಬೀಮ್ ಅನ್ನೋದು ದಟ್ ಈಸ್ 6th. ಸೊ ಸಿಕ್ಸ್ತ್ ಒನ್ ಈಸ್ ಬೀಮ್ ಅಂತ ಅರ್ಥ, ರೈಟ್? ಸೊ 6th one ಈಸ್ ಬೀಮ್, ರೈಟ್? ನೆಕ್ಸ್ಟ್, ಇದು ಸ್ಕೇಲ್ ಬರುತ್ತೆ ನಮಗೆ. ಅದಾದಮೇಲೆ ವಿಲ್ ಬಿ ಹ್ಯಾವಿಂಗ್ ಅ ಡೆಪ್ತ್ ಬಾರ್. ಸೊ ಡೆಪ್ತ್ ಬಾರ್ ಏನಕ್ಕೆ ಯೂಸ್ ಮಾಡ್ತೀರಿ? ಎಷ್ಟು ಡೆಪ್ತ್ ಇದೆ ಅನ್ನೋದಕ್ಕೆ ಚೆಕ್ ಮಾಡೋಕ್ಕೆ ಡೆಪ್ತ್ ಬಾರ್ ಅಂತ ಯೂಸ್ ಮಾಡ್ತೀರಿ, ರೈಟ್? ತಮ್ ಲಿವರ್, 1 ಇಯರ್ ಸ್ಕೇಲ್, ಮೇನ್ ಸ್ಕೇಲ್, ದಿಸ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ಗ್ರೈಂಡಿಂಗ್ ವೀಲ್ ನಮಗೇನು ಬೇಕು ನೋಡಿ. ಫೈಲ್ನ ನಾವೇನು ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ಇನ್ ಆರ್ಡರ್ ಟು ಸ್ಮೂತನ್ ಇಟ್, ರೈಟ್? ಶಾರ್ಪ್ ಎಡ್ಜಸ್ ಇರಬಾರ್ದು, ಮತ್ತು ನಮಗೆ ಒಂದು ಲೈಕ್ ಸ್ಮೂತ್ ಫಿನಿಶಿಂಗ್ ನಮ್ಗೆ ಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಫೈಲ್. ಸೊ ಅದೇ ರೀತಿ ಗ್ರೈಂಡಿಂಗ್ ವೀಲ್ಸ್ ಆರ್ ಯೂಸ್ಡ್ ಫಾರ್ ದಟ್ ಸ್ಮೂತನಿಂಗ್ ಪರ್ಪಸ್, ರೈಟ್? ಸೊ ಗ್ರೈಂಡಿಂಗ್ ವೀಲ್ ವಿಲ್ ಬಿಕಮ್ ಇನ್ಎಫಿಷಿಯಂಟ್ ಡ್ಯೂ ಟು 2 ಮೇನ್ ಕಾಸಸ್. ಯಾವುದು ಅಂತ ಹೇಳಿದ್ರೆ ಲೋಡಿಂಗ್ ಮತ್ತು ಗ್ಲೇಸಿಂಗ್ ಅಂತ ಬರುತ್ತೆ. ನಾವು ಲುಕ್ ಅಟ್ ದ ಥಿಂಗ್ಸ್. ಸೊ ಈ ಗ್ರೈಂಡಿಂಗ್ ವೀಲ್ ಮುಖಾಂತರ ನಾವೇನಾದರೂ ಮಾಡಿದ್ರೆ ಸ್ಪೀಡ್ ಆಫ್ ಆಪರೇಷನ್ ವಿಲ್ ಬಿ ವೆರಿ ಮಚ್ ಫಾಸ್ಟರ್. ನಾನು ಫೈಲ್ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ರೆ ಸ್ಪೀಡ್ ಆಫ್ ಆಪರೇಷನ್ ವಿಲ್ ಬಿ ವೆರಿ ಮಚ್ ಸ್ಲೋವರ್. ಬಟ್ ನಾನೇನಾದರೂ ಗ್ರೈಂಡಿಂಗ್ ವೀಲ್ ಮುಖಾಂತರ ನಾನೇ ಯೂಸ್ ಮಾಡಿಕೊಂಡ್ರೆ ದ ಸ್ಪೀಡ್ ಆಫ್ ಆಪರೇಷನ್ ವಿಲ್ ಬಿ ಫಾಸ್ಟ್, ರೈಟ್? ನೆಕ್ಸ್ಟ್, ಇನ್ನೊಂದು ಔಟ್ಸೈಡ್ ಮೈಕ್ರೋಮೀಟರ್ ಇರುತ್ತೆ, ಸೇಮ್ ಆ್ಯಸ್ ಸ್ಕ್ರೂ ಗೇಜ್. ಬಟ್ ಇದ್ರದ್ದು ಆ್ಯಕ್ಯುರಸಿ ಏನು ಬರುತ್ತೆ?
0.01 mm. 0.01 mm. 1 year ಕ್ಯಾಲಿಪರ್ಸಿಂದ ಏನೇನು ಮೆಷರ್ ಮಾಡ್ಬೋದು, ಏನೇನು ಮೆಷರ್ ಮಾಡೋಕ್ಕಾಗೋದಿಲ್ಲ. ಸಿಮಿಲರ್ಲಿ ಇನ್ ದ ಕೇಸ್ ಆಫ್ ಸ್ಕ್ರೂ ಗೇಜಿಂದ ನಾನು ಏನೇನು ಮೆಷರ್ ಮಾಡ್ಬೋದು. ಸೊ ಈ ಥರ ಕ್ವಶನ್ಸ್ ಕೇಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಮೆಷರ್ಮೆಂಟ್ ಆಫ್ ಆ್ಯಂಗಲ್ಸ್. ಸೊ ಆ್ಯಂಗಲ್ನ ನಾನೇನಾದರೂ ಮೆಷರ್ ಮಾಡಬೇಕು ಅಂತಂದರೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಪ್ರೊಟ್ರಾಕ್ಟರ್, ರೈಟ್. ಸೊ 0 ಡಿಗ್ರಿಯಿಂದ 180 ಡಿಗ್ರಿವರೆಗೂ ಇರುತ್ತೆ, ರೈಟ್. ಸೊ ಒಂದು ಸ್ವಲ್ಪ ಇದರಲ್ಲಿ ಹೆಂಗಿರುತ್ತೆ, ಇದನ್ನು 0 ಅಂತ ತೊಗೊತಾರೆ, ದಿಸ್ ಒನ್ ದೇ ಗೋಯಿಂಗ್ ಟು ಟೇಕ್ ಇಟ್ ಆಸ್ 180 ಡಿಗ್ರಿ. ಇನ್ನೊಂದು ಸ್ವಲ್ಪ ಪ್ರೊಟೆಕ್ಟ್ಸಲ್ಲಿ ಹೆಂಗೆ ತೊಗೊತಾರೆ, 0ಇಂದ 180 ಡಿಗ್ರಿ, ರೈಟ್. ಸೊ ನೀವು ಕ್ಲಾಕ್ ವೈಸಲ್ಲಿ ತೊಗೊತೀರಾ, ಆ್ಯಂಟಿ ಕ್ಲಾಕ್ ವೈಸಲ್ಲಿ ತೊಗೊತೀರಾ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ರೈಟ್. ನೆಕ್ಸ್ಟ್ ಒನ್ ಈಸ್ ಬಿವೆಲ್ ಪ್ರೊಟೆಕ್ಟರ್. ಸೊ ಈ ಬಿವೆಲ್ ಪ್ರೊಟೆಕ್ಟರ್ ಅನ್ನೋದೇನು, ಇಟ್ಸ್ ಅ ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್ ಮೆಂಟ್ ಫಾರ್ ಮೆಷರಿಂಗ್ ಸ್ಮಾಲರ್ ಆ್ಯಂಗಲ್ಸ್ ಟು ಆನ್ ಆಕ್ಯುರಸಿ ಆಫ್ 5 minutes. ಸ್ಮಾಲ್ ಡಿಗ್ರಿ ವೇರಿಯೇಷನ್ ಏನಾದರೂ ನಮಗೇನು ಮೆಷರ್ ಮಾಡ್ಬೇಕಂತಂದರೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಬಿವೆಲ್ ಪ್ರೊಟೆಕ್ಟರ್, ರೈಟ್. ಸೊ ಡೆಪ್ತ್ ಗೇಜ್ ಯೂಸ್ ಮಾಡಬೇಕಂದ್ರೆ ನಾನೇನು ಹೇಳ್ತೀನಿ, 1 year ಕ್ಯಾಲಿಪರ್ಸ್ನ ಯೂಸ್ ಮಾಡ್ತೀನಿ. ಸೊ ಅದ್ರ ಮುಖಾಂತರ ನಾನು ಡೆಪ್ತ್ನ ಮೆಷರ್ ಮಾಡ್ಬೋದು. ಅದೇ ರೀತಿ ವಿಲ್ ಬಿ ಹ್ಯಾವಿಂಗ್, ರೈಟ್, ಹೈಟ್ ಮೆಷರ್ಮೆಂಟು ಬರುತ್ತೆ. ಸೊ ಅವಾಗ ನಾವೇನು ಮಾಡ್ತೀರಿ, 1 year ಹೈಟ್ ಗೇಜ್ನ ನಾವು ಯೂಸ್ ಮಾಡ್ತೀರಿ, ರೈಟ್. ಆ್ಯಂಡ್ ಇಟ್ ಈಸ್ ಆಲ್ಸೋ ಯೂಸ್ ಫಾರ್ ಮಾರ್ಕಿಂಗ್. ನೆಕ್ಸ್ಟ್ ಕೌಂಟರ್ ಸಿಂಗಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಕೌಂಟರ್ ಸಿಂಗಿಂಗ್ ಅಂದರೆ ಏನು, ಸಪೋಸ್ ನಟ್ ಹಾಕೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೋಲ್ ಮಾಡಿರಬೇಕು. ಯಾಕೆ, ಆ ಸ್ಕ್ರೂ ಅನ್ನೋದು ನೀಟಾಗಿ ಅದ್ರ ಮೇಲೆ ಕುತ್ಕೊಳುತ್ತೆ, ರೈಟ್. ಸೊ ಕೌಂಟರ್ ಸಿಂಕ್ ಈಸ್ ಅನ್ ಪ್ರಾಸೆಸ್ ಆಫ್ ಬಿವೆಲಿಂಗ್ ದ ಎಂಡ್ ಆಫ್ ಅ ಡ್ರಿಲ್ಡ್ ಹೋಲ್. ದ ಟೂಲ್ ಈಸ್ ಕಾಲ್ಡ್ ಆಸ್ ಕೌಂಟರ್ ಸಿಂಕಿಂಗ್. ರೈಟ್. ಸೊ ಕೌಂಟರ್ ಸಿಂಕಿಂಗ್ ಯಾವ್ಯಾವ ಆ್ಯಂಗಲ್ನಲ್ಲಿ ಮಾಡ್ತೀರಿ, 75 ಡಿಗ್ರಿ, 80 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ ಕೌಂಟರ್ ಸಿಂಕಿಂಗ್ ಇರುತ್ತೆ, ರೈಟ್. ಕೌಂಟರ್ ಸಿಂಕ್ನು ಡಿಫ್ರೆಂಟ್ ಪಾರ್ಟ್ಸ್ ಯಾವುದಾದ್ರು ಅದ್ರ ಬಗ್ಗೆ ಕೇಳೋಂಥ ಸಾಧ್ಯತೆ ಕಡಿಮೆ ಇದೆ. ಸೊ ಲೀಸ್ಟ್ ಬಾದರ್, ರೈಟ್. ಪಿಚ್ ಬಗ್ಗೆ ಇನ್ 2019 ದೇ ಹ್ಯಾವ್ ಆಸ್ಡ್, ರೈಟ್. ಸೊ 10x1.5 ಅಂತ ಕೊಟ್ಬಿಟ್ಟು ಪಿಚ್ ಅಂತ ಕೇಳ್ತಾರೆ. ಸೊ ನೋಡಿ, ಈ ನಟ್ ಮತ್ತು ಬೋಲ್ಟ್ನಲ್ಲಿ ಇನ್ ದ ಕೇಸ್ ಆಫ್ ನಟ್ ಇನ್ಸೈಡ್ ಥ್ರೆಡಿಂಗ್ ಮಾಡ್ತೀನಿ, ಇನ್ ದ ಕೇಸ್ ಆಫ್ ಬೋಲ್ಟ್ ಔಟ್ಸೈಡ್ ಥ್ರೆಡಿಂಗ್ ಯೂಶಲಿ ಮಾಡ್ತೀರಿ, ರೈಟ್. ಸೊ ಆ ಒಂದು ಥ್ರೆಡ್ಗೆ ಮತ್ತು ಇನ್ನೊಂದು ಥ್ರೆಡ್ಗೆ ಎಷ್ಟು ಡಿಸ್ಟೆನ್ಸ್ ಗ್ಯಾಪ್ ಇದೆ ಅದನ್ನು ನಾವೇನಂತ ಕರಿತೀರಿ ಅಂತಂದರೆ ಪಿಚ್ ಅಂತ ಕರಿತೀರಿ. ಸೊ ಪಿಚ್ನ ನಾನೇನಾದರೂ ಮೆಷರ್ ಮಾಡಬೇಕಂತಂದರೆ ನನ್ನ ಹತ್ರ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ರೈಟ್. ಸೊ ಎಷ್ಟು ಪಿಚ್ ಇದೆ ಅಂತ ಹೇಳ್ಬಿಟ್ಟು ನಾನು ಈಸಿಯಾಗಿ ಕಂಡುಹಿಡಿಬೋದು, ರೈಟ್. ಆರ್ ಎಲ್ಸ್ ಮೆಷರ್ಮೆಂಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ರೈಟ್. ಸೊ ಇದರಲ್ಲಿ ನಾನು ಯಾವ್ಯಾವ್ದು ಮೆಷರ್ ಮಾಡ್ಬೋದು, ದಿ ವೇರಿಯಂಟ್ ವ್ಯಾಲ್ಯೂಸ್ ಆಫ್ ಪಿಚ್ ಕ್ಯಾನ್ ಬಿ ಮೆಷರ್ಡ್ ವಿತ್ ದಿಸ್ ಇನ್ಸ್ಟ್ರೂಮೆಂಟ್, ರೈಟ್. ಇಂಪಾರ್ಟೆಂಟ್, ರೈಟ್. ನೆಕ್ಸ್ಟ್ ಡೈ ಅಂದರೆ ಮತ್ತು ಡೈ ಸ್ಟಾಕ್ ಅಂದರೆ ಏನು, ರೈಟ್. ಸಪೋಸ್ ಒಂದು ನಾನು ಬೋಲ್ಟ್ ತೊಗೊಂಡಿದ್ದೀನಿ, ಅದರಲ್ಲಿ ನಾನು ಔಟ್ಸೈಡ್ ಥ್ರೆಡ್ ಮಾಡಿಬಿಟ್ಟಿದ್ದೀನಿ. ನನಗೆ ಔಟ್ಸೈಡ್ ಥ್ರೆಡ್ ಬೇಡ, ನಾನು ರಿಮೂವ್ ಮಾಡಬೇಕು. ಸೊ ಅವಾಗ ನಾನೇನು ಮಾಡ್ತೀನಿ, ಡೈ ಅನ್ನೋದು ಮಾಡ್ತೀನಿ, ರೈಟ್. ಥ್ರೆಡ್ಡಿಂಗ್ ಡೈಸ್ ಆರ್ ಯೂಸ್ ಟು ಕಟ್ ಎಕ್ಸ್ಟರ್ನಲ್ ಥ್ರೆಡ್ಸ್ ಆನ್ ಸಿಲಿಂಡ್ರಿಕಲ್ ವರ್ಕ್ ಪೀಸ್. ಸೊ ಸಿಲಿಂಡ್ರಿಕಲ್ ವರ್ಕ್ ಪೀಸ್ನಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ಸ್ ಏನಾದರೂ ಇರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನು ನಾನು ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಡೈ. ಯಾವ್ಯಾವ ಟೈಪ್ಸ್ ಇದೆ, ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಅಥವಾ ಬಟನ್ ಡೈ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಈಸ್ ಹಾಫ್ ಡೈ. ಥರ್ಡ್ ಒನ್ ಈಸ್ ಏನಿದೆ, ಅಡ್ಜಸ್ಟಬಲ್ ಸ್ಕ್ರೂ ಪ್ಲೇಟ್ ಡೈ. ಸೊ ದೀಸ್ ಆರ್ ಆಲ್ ಟೈಪ್ಸ್ ಆಫ್ ಡೈ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ, ಯಾವ್ಯಾವ ಕ್ವಶನ್ಸ್ ಕೊಟ್ಟಿದ್ದಾರೋ ಅದರ ಆಜು ಟಾಪಿಕ್ಸ್ ನೋಡ್ಕೊಳ್ಳಿ, ದ್ಯಾಟ್ ಈಸ್ ಮೋರ್ ದೆನ್ ಎನಫ್, ರೈಟ್. ಸೊ ದಿಸ್ ವಿಡಿಯೋ ಈಸ್ ಮೆಂಟ್ ಫಾರ್ ಯಾರಿಗೆ, ನಾಟ್ ಫಾರ್ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್. ಮೆಕ್ಯಾನಿಕಲ್ ಬಿಟ್ಟು ಬೇರೆಯವ್ರು ಯಾರಾದರೂ ಪ್ರಿಪೇರ್ ಆಗ್ತಾ ಇದ್ದರೆ ಸೊ ಅವ್ರಿಗೆ ಈಸಿ ಆಗಲಿ ಅಂದ್ಬಿಟ್ಟು ಐ ಹ್ಯಾವ್ ರೆಕಾರ್ಡೆಡ್ ದ ವಿಡಿಯೋ. ನೆಕ್ಸ್ಟ್ ರೀಮರ್ ಅಂದ್ರೇನು, ಇಟ್ ಈಸ್ ಅ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್ ಯೂಸ್ ಫಾರ್ ಎನ್ಲಾರ್ಜಿಂಗ್ ಬೈ ಫಿನಿಶಿಂಗ್ ಪ್ರೀವಿಯಸ್ ಡ್ರಿಲ್ಡ್ ಹೋಲ್ ಟು ಆಕ್ಯುರೇಟ್ ಸೈಜ್. ಸಪೋಸ್ ನನಗೆ 6 mm ಡ್ರಿಲ್ ಬೇಕಾಗಿತ್ತು, ನಾನು 4 mm ಮಾತ್ರ ಡ್ರಿಲ್ ಮಾಡಿದ್ದೀನಿ. ಅಂದರೆ ಏನು, ನನಗೆ ಇವಾಗ ಎಕ್ಸ್ಟ್ರಾ ಡ್ರಿಲ್ ಬೇಕು. ಸೊ ಎಕ್ಸ್ಟ್ರಾ ಡ್ರಿಲ್ ಮಾಡಬೇಕಂದ್ರೆ ಏನು ಮಾಡ್ತೀರಿ, ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ರೀಮರ್. ಸೊ ಆಲ್ರೆಡಿ ಡ್ರಿಲ್ ಆಗಿದೆ, ಬಟ್ ನನಗೆ ಎಕ್ಸಸ್ ಡ್ರಿಲ್ ಬೇಕು, ಇನ್ನೂ ಒಂದು ಸ್ವಲ್ಪ ಎನ್ಲಾರ್ಜ್ ಡ್ರಿಲ್ಲಿಂಗ್ ಬೇಕು ಅಂತ ಹೇಳಿದ್ರೆ ಸೊ ಆ ಡ್ರಿಲ್ಲಿಂಗ್ ಪಾರ್ಟ್ನ ನಾವು ಏನು ಮಾಡ್ತೀರಿ, ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ರೀಮರ್ಸ್ ಆ್ಯಂಡ್ ದೆನ್ ವಿ ಆರ್ ಗೋಯಿಂಗ್ ಟು ಎನ್ಲಾರ್ಜ್, ದೊಡ್ಡದು ಮಾಡ್ತೀರಿ ಹೋಲ್ನ, ರೈಟ್. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಆಸ್ ಅ ರೀಮರ್ and this process is done by reaming, right. So advantages of reamer ಏನೇನು, so it provides high quality finish surface, right. Dimensional accuracy to close limits. Small ಹೋಲ್ಸ್ನ ನಾವು ದೊಡ್ಡದು ಮಾಡ್ಕೋಬೋದು, ಬಟ್ ತುಂಬ ಚಿಕ್ಕದೇನಿದ್ರೆ ಇಟ್ ಈಸ್ ವೆರಿ ಮಚ್ ಡಿಫಿಕಲ್ಟ್, ರೈಟ್. ಸೊ ಪಾರ್ಟ್ಸ್ ಆಫ್ ಹ್ಯಾಂಡ್ ರೀಮರ್ಸ್ ಇದನ್ನು ಕೇಳಿದ್ದಾರೆ, ಒಂದು ಸತಿ ನೋಡ್ಕೊಳ್ಳಿ, ರೈಟ್. ಸೊ ರೀಮರ್ಸ್ನ ತುಂಬ ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗೋದಿಲ್ಲ, ರೈಟ್. ನೆಕ್ಸ್ಟ್ ಟೈಪ್ಸ್ ಆಫ್ ವೈಸ್. ಸೊ ವೈಸ್ ಅನ್ನೋದೇನು, ಇಟ್ ಈಸ್ ಅ ಹೋಲ್ಡಿಂಗ್ ಡಿವೈಸ್, ರೈಟ್. ಸೊ ನೀವೇನಾದರೂ ಇಂಜಿನಿಯರಿಂಗ್ ಏನಾದರೂ ಮಾಡಿದರೆ ದೆನ್ ಮೇಂಟೆನೆನ್ಸ್ಗೆ ಏನಾದರೂ ಅಪ್ಲೈ ಮಾಡಿದಿರಿ ಅಂತ ಹೇಳಿದ್ರೆ, ರೈಟ್,
ಫಸ್ಟ್ ಸೆಮ್ನಲ್ಲೇ ನಿಮಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರುತ್ತೆ, ಅದರಲ್ಲಿ ಬೆಂಚ್ ವೈಸ್ ಅನ್ನೋದು ನೀವು ಯೂಸ್ ಮಾಡ್ತೀರಾ. ಇಲ್ಲ ನೀವೇನಾದ್ರು ಫಿಟ್ಟರ್ ಮೆಕ್ಯಾನಿಕಲ್ ಟ್ರೇಡ್ ಏನಾದಿದ್ದರೆ ಅವಾಗ ನೀವು ಬೆಂಚ್ ವೈಸ್ ಯೂಸ್ ಮಾಡ್ತೀರಾ. ಡಿಪ್ಲೊಮಾದಲ್ಲೂ ನೀವು ಬೆಂಚ್ ವೈಸ್ನ ಯೂಸ್ ಮಾಡ್ತೀರಿ, ರೈಟ್. ಸೊ ಒಂದು ಪಾರ್ಟ್ ಏನಾಗುತ್ತೆ, ದಿಸ್ ಈಸ್ ಆಲ್ರೆಡಿ ಅ ಫಿಕ್ಸ್ಡ್ ಒನ್, ರೈಟ್. ಸೊ ದಿಸ್ ಈಸ್ ಅ ಮೂವಬಲ್ ಒನ್. ಸೊ ಹ್ಯಾಂಡಲ್ನ ನಾನು ರೊಟೇಟ್ ಮಾಡ್ಕೊಂಡು ನಾನು ಮೂವ್ ಮಾಡ್ಬೋದು. ಸೊ ವಿತ್ ದ ಹೆಲ್ಪ್ ಆಫ್ ಹ್ಯಾಂಡಲ್ ಐ ಕ್ಯಾನ್ ಮೂವ್, ರೈಟ್. ಸೊ ಫಿಕ್ಸ್ಡ್ ಪಾರ್ಟ್ನ ಅವ್ರು ಏನಂತ ಕರೀತಾರೆ, ಫಿಕ್ಸ್ಡ್ ಜಾ ಅಂತ ಕರೀತಾರೆ. ಮೂವಿಂಗ್ ಪಾರ್ಟ್ನ ಅವರು ಏನಂತ ಕರೀತಾರೆ, ಮೂವಿಂಗ್ ಜಾ ಅಂತ ಕರೀತಾರೆ. ಆ್ಯಂಡ್ ದಿಸ್ ಈಸ್ ಟೇಕನ್ ಆ್ಯಸ್ ಗೈಡ್. ಸೊ ಇದು ಎಂಟೈರ್ ಥಿಂಗ್ ಈಸ್ ಬಾಡಿ. ಸೊ ನಾವೇನಾದರೂ ಫೈಲ್ ಮಾಡೋ ಟೈಮಲ್ಲಿ ಇಲ್ಲಾಂದರೆ ಕಟ್ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ವೈಬ್ರೇಷನ್ಸ್ ಅನ್ನೋದು ಬರುತ್ತೆ. ಆ ವೈಬ್ರೇಷನ್ ಅನ್ನೋದನ್ನು ಅರೆಸ್ಟ್ ಮಾಡಬೇಕು. ಸೊ ನಾವೇನು ಮಾಡ್ತೀವಿ, ಯೂಶಲಿ ಮೆಕ್ಯಾನಿಕಲ್ ಲ್ಯಾಬ್ಸ್ನ ನಾವು ಎಲ್ಲಿ ಇನ್ಸ್ಟಾಲ್ ಮಾಡ್ತೀವಿ ಅಂತಂದರೆ ಇನ್ನು ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಆರ್ ಇನ್ ಬೇಸ್ಮೆಂಟ್, ಎರಡರಲ್ಲಿ ಒಂದೇ ಕಡೆನೇ ನಾವು ಇನ್ಸ್ಟಾಲ್ ಮಾಡೋದು, ರೈಟ್. ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಎಲ್ಲ ಮಾಡೋಕ್ಕೋಲ್ಲ. ಯಾಕೆ ಅಂತಂದರೆ ವೈಬ್ರೇಷನ್ ಅನ್ನೋದು ಜಾಸ್ತಿ ಇರುತ್ತೆ ಮತ್ತು ನಾಯ್ಸ್ ಅನ್ನೋದು ಜಾಸ್ತಿ ಜನ್ರೇಟ್ ಆಗುತ್ತೆ. ಸೊ ಇನ್ ಆರ್ಡರ್ ಟು ಸಪ್ರೆಸ್ ಇಟ್, ಮೋಸ್ಟ್ ಆಫ್ ದಿ ಕಾಲೇಜಸ್ ಏನು ಮಾಡ್ತಾರೆ ಅಂತಂದರೆ ಬೇಸ್ಮೆಂಟಲ್ಲಿ ಇಟ್ಕೊತಾರೆ, ರೈಟ್. ಸೊ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಅದೇ ರೀತಿ ಟೈಪ್ಸ್ ಆಫ್ ವೈಸ್ ಅಂತ ತೊಗೊಂಡ್ರೆ ವಿಲ್ ಬಿ ಹ್ಯಾವಿಂಗ್ ಬೆಂಚ್ ವೈಸ್, ವಿಲ್ ಬಿ ಹ್ಯಾವಿಂಗ್ ಕ್ವಿಕ್ ರಿಲೀಸಿಂಗ್ ವೈಸ್, ನೆಕ್ಸ್ಟ್ ಪೈಪ್ ವೈಸ್ ಈಸ್ ದೇರ್, ಪಿನ್ ವೈಸ್ ಸಹ ಇರುತ್ತೆ. ಅದಾದಮೇಲೆ ವಿಲ್ ಬಿ ಹ್ಯಾವಿಂಗ್ ಆ್ಯಂಡ್ ವೈಸ್ ಆಲ್ಸೋ, ಟೂಲ್ ಮೇಕರ್ ವೈಸ್. ಸೊ ದಿಸ್ ಆರ್ ಆಲ್ ಸಮ್ ವೇರಿಯಂಟ್ಸ್ ಆಫ್ ವೈಸಸ್. ನೆಕ್ಸ್ಟ್ ನಮ್ಮದು ಮಟೀರಿಯಲ್ನ ನಾವು ಹೋಲ್ಡ್ ಮಾಡಬೇಕಾಗುತ್ತೆ, ರೈಟ್. ಸಪೋಸ್ ಒಬ್ಬರೇ ಇರ್ತೀರಿ, ರೈಟ್. ಶೀಟ್ಸ್ನ ನಾವೇನಾದರೂ ಕಟ್ ಮಾಡಬೇಕಂತ ಇಟ್ಕೊಳ್ಳೋಣ. ಅವಾಗ ಏನು ಮಾಡಬೇಕು, ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಸಿ ಕ್ಲಾಂಪ್ಸ್, ಪ್ಯಾಡ್ ಲಾಕಿಂಗ್ನ ಯೂಸ್ ಮಾಡ್ತೀರಿ, ರೈಟ್. ಸೊ ವಿತ್ ದ ಹೆಲ್ಪ್ ಆಫ್ ಸಿ ಕ್ಲಾಂಪ್ಸ್ ಇಟ್ ಈಸ್ ಯೂಸ್ ಟು ಹೋಲ್ಡ್ ಅಟ್ ಒನ್ ಎಂಡ್, ರೈಟ್. ಸೊ ಒಂದು ಎಂಡಲ್ಲಿ ಅದು ಹೋಲ್ಡ್ ಆಗುತ್ತೆ, ನೆಕ್ಸ್ಟ್ ಇನ್ನೊಂದು ಎಂಡಲ್ಲಿ ನಾವು ಹೋಲ್ಡ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಪರ್ಫಾರ್ಮ್ ದ ಕಟ್ಟಿಂಗ್ ಆಪ್ರೇಷನ್, ರೈಟ್. ನೆಕ್ಸ್ಟ್ ವಾಷರ್ಸ್ ಅನ್ನೋದು ಇಂಪಾರ್ಟೆಂಟ್. ಸೊ ವಾಟ್ ಆರ್ ದ ಟೈಪ್ಸ್ ಆಫ್ ವಾಷರ್, ವಾಟ್ ಡು ಯು ಮೀನ್ ಬೈ ವಾಷರ್, ರೈಟ್. ಸೊ ಯೂಶಲಿ ನಟ್ ಆ್ಯಂಡ್ ಬೋಲ್ಟ್ ಸಿಸ್ಟಮ್ ಮಾಡಿದಾದಮೇಲೆ ನಾವೇನು ಮಾಡ್ತೀರಿ, ಅದಕ್ಕೆ ಎರಡರ ಮಧ್ಯೆ ನಾವು ವಾಷರ್ ಅನ್ನೋದು ಪ್ಲೇಸ್ ಮಾಡ್ತೀವಿ. ಸೊ ವಾಷರ್ ಏನಕ್ಕೆ ಬೇಕು, ವಾಷರ್ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ. ಸೊ ಲೆಟ್ ಅಸ್ ನೋ, ರೈಟ್. ಸೊ ವಾಷರ್ ಯೂಸ್ ಮಾಡೋದ್ರಿಂದ ಫ್ರಿಕ್ಷನಲ್ ಗ್ರಿಪ್ ಅನ್ನೋದು ಜಾಸ್ತಿ ಆಗುತ್ತೆ ಮತ್ತು ನಟ್ಸ್ ಅನ್ನೋದು ವೈಬ್ರೇಷನ್ಸ್ಗೆ ಲೂಸ್ ಆಗೋದಿಲ್ಲ, ರೈಟ್. ಸೊ ಪ್ರಿವೆಂಟ್ ಡ್ಯಾಮೇಜ್ ಟು ದ ವರ್ಕ್ ಪೀಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ದ ಫೋರ್ಸ್ ಓವರ್ ಅ ಲಾರ್ಜ್ ಏರಿಯಾ, ದಟ್ ಟು ಯೂನಿಫಾರ್ಮ್ಲಿ, ರೈಟ್. ಸೊ ಇದೆಲ್ಲ ಏನು ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ವಾಷರ್. ಅದೇ ರೀತಿ ನಾವೇನಾದರೂ ಟೈಪ್ಸ್ ಆಫ್ ವಾಷರ್ ಅಂತ ಏನಾದ್ರು ತೊಗೊಂಡ್ರೆ ವಿಲ್ ಬಿ ಹ್ಯಾವಿಂಗ್ ಪ್ಲೇನ್ ಆರ್ ಫ್ಲ್ಯಾಟ್ ವಾಷರ್, ನೆಕ್ಸ್ಟ್ ಟ್ಯಾಪರ್ ವಾಷರ್ ಅಂತ ಬರುತ್ತೆ, ಸ್ಪ್ರಿಂಗ್ ವಾಷರ್ ಅಂತ ಬರುತ್ತೆ, ಟ್ಯಾಬ್ ವಾಷರ್ ಅಂತ ಬರುತ್ತೆ. ದ ಫಿಫ್ತ್ ಒನ್ ಈಸ್ ಟೂತ್ ಲಾಕ್ ವಾಷರ್. ಟೈಪ್ಸ್ ಮಾತ್ರ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಸಿಗ್ನಿಫಿಕೆನ್ಸ್ ಏನು ಕೇಳೋದಿಲ್ಲ, ರೈಟ್. ನೆಕ್ಸ್ಟ್ ಒಂದು ಮೆಟಲ್ನ ನಾನು ಕ್ಲಾಸಿಫೈ ಮಾಡಿದ್ರೆ ಯಾವ ರೀತಿ ಬರುತ್ತೆ, ರೈಟ್. ಸೊ ನಾನೇನಾದರೂ ಒಂದು ಮಟೀರಿಯಲ್ನ ಹೆಂಗೆ ಕ್ಲಾಸಿಫೈ ಮಾಡ್ತೀನಿ, ಸಪೋಸ್ ಐ ಆಮ್ ಎನ್ EC ಸ್ಟೂಡೆಂಟ್, ನಾನು ಹೆಂಗೆ ಕ್ಲಾಸಿಫೈ ಮಾಡ್ತೀನಿ, ಕಂಡಕ್ಟರ್, ಸೆಮಿ ಕಂಡಕ್ಟರ್ ಆ್ಯಂಡ್ ಇನ್ಸುಲೇಟರ್, ರೈಟ್. ಸೊ ನಾನೇನಾದರೂ ಮೆಟೀರಿಯಲ್ ಸೈನ್ಸ್ ಏನಾದರೂ ಓದ್ತಾ ಇದ್ದರೆ ನಾನೇನಾದರೂ ಸಾಲಿಡ್ ಪಾರ್ಟಿಕಲ್ಸ್ನ ನಾನು ಹೆಂಗೆ ಕ್ಲಾಸಿಫೈ ಮಾಡ್ತೀನಿ, ಅಮಾರ್ಫಸ್ ಆ್ಯಂಡ್ ಕ್ರಿಸ್ಟಲಿನ್ ಥರ ಕ್ಲಾಸಿಫೈ ಮಾಡ್ತೀನಿ. ಅದೇ ರೀತಿ ಐಡೆಂಟಿಫಿಕೇಷನ್ ಆಫ್ ಮೆಟಲ್. ಸೊ ಮೆಟಲ್ನ ಎರಡು ರೀತಿ ಹೇಗೆ ವಿಂಗಡಣೆ ಮಾಡ್ತಾರೆ ಅಂತಂದರೆ, ದ ಫಸ್ಟ್ ಒನ್ ಈಸ್ ಫೆರಸ್ ಮೆಟಲ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ನಾನ್ ಫೆರಸ್ ಮೆಟಲ್. ಸೊ ಇನ್ ದ ಕೇಸ್ ಆಫ್ ಫೆರಸ್ ಮೆಟಲ್ ಏನಾಗುತ್ತೆ, ಐರನ್ ಕಂಟೆಂಟ್ಸ್ ವಿಲ್ ಬಿ ಮೋರ್, ಬಟ್ ಇನ್ ದ ಕೇಸ್ ಆಫ್ ನಾನ್ ಫೆರಸ್ ಮೆಟಲ್ ದಿ ಐರನ್ ಕಂಟೆಂಟ್ಸ್ ವಿಲ್ ಬಿ ಲೆಸ್, ರೈಟ್. ಸೊ ಫೆರಸ್ ಮೆಟಲ್ ಆ್ಯಂಡ್ ಅಲಾಯ್ಸ್ ಕ್ಯಾನ್ ಬಿ ಐಡೆಂಟಿಫೈಡ್ ಬೈ, ಹಿಂಗೆ ನಾವು ಐಡೆಂಟಿಫೈ ಮಾಡ್ತೀರಿ, ಇಂಪಾರ್ಟೆಂಟ್, ರೈಟ್. ನೆಕ್ಸ್ಟ್ ಒಂದು ಮಟೀರಿಯಲ್ದು ಕಲರ್ ಯೂಶಲಿ ಹೇಗಿರುತ್ತೆ, ಕಾಪರ್, ಅಲ್ಯೂಮಿನಿಯಂ, ಟಿನ್, ಲೆಡ್, ಇವೆಲ್ಲದನ್ನು ನೋಡ್ಕೊಳ್ಳಿ ಒಂದು ಸತಿ, ರೈಟ್. ಮೇನ್ ಥಿಂಗ್ ಈಸ್ ದೇ ಆರ್ ಫೋಕಸಿಂಗ್ ಆನ್ ಅಲಾಯಿಂಗ್, ರೈಟ್. ಸೊ ಅಲಾಯ್ ಯಾವುದ್ಯಾವುದು ಅದ್ರ ಬಗ್ಗೆ ಕೇಳಿಬಿಡ್ತಾರೆ. ಸೊ ಅಟ್ ದಟ್ ಟೈಮ್ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಆನ್ಸರ್, ರೈಟ್. ಸೊ ಡ್ರಿಲ್ಲಿಂಗ್ ಮಿಷಿನ್ದು ಪಾರ್ಟ್ಸ್ ಇಂಪಾರ್ಟೆಂಟ್. ನಾವು ಎಲ್ಲೆಲ್ಲಿ ನಾವು ಡ್ರಿಲ್ ಮಾಡ್ತೀರಿ, ರೈಟ್. ನಾನು ಆಲ್ರೆಡಿ ಹೇಳಿದ್ದೀನಿ, ರೈಟ್. ಕಾಂಕ್ರೀಟಲ್ಲಿ ಡ್ರಿಲ್ ಮಾಡ್ತೀರಿ, ಮತ್ತು ವುಡ್ ಮೇಲೆ ಡ್ರಿಲ್ ಮಾಡ್ತೀರಿ, ಮತ್ತು ಮೆಟಲ್ಸ್ ಒಳಗಡೆ ಡ್ರಿಲ್ ಮಾಡ್ತೀರಿ. ಸೊ ಇದು ಇಂಪಾರ್ಟೆಂಟ್, ರೈಟ್. ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್ ಸ್ಪೆಷಲ್ ಫೈಲ್ಸ್. ಯಾವುದಾದ್ರು ರಿಫ್ಲರ್ ಫೈಲ್ ಅನ್ನೋದು ಇಟ್ ಈಸ್ ಒನ್ ಆಫ್ ದ ಸ್ಪೆಷಲ್ ಫೈಲ್. ಆ್ಯಂಡ್ ದ ಕನ್ಸ್ಟ್ರಕ್ಷನ್ ಆಫ್ ಗ್ರೈಂಡ್ ವೀಲ್ಸ್, ರೈಟ್. ಸೊ ಗ್ರೈಂಡ್ ವೀಲ್ನಲ್ಲಿ ನಮ್ಗೆ ಏನೇನು ಕಲ್ತ್ಕೋಬೇಕು, ವಾಟ್ ಡು ಯು ಮೀನ್ ಬೈ ಅ ಬಾಂಡ್, ದೆನ್ ವಾಟ್ ಡು ಯು ಮೀನ್ ಬೈ ವೆಟ್ರಿಫೈಡ್ ಬಾಂಡ್, ವಾಟ್ ಡು ಯು ಮೀನ್ ಬೈ ಸಿಲಿಕೇಟ್ ಬಾಂಡ್, ಶೀಲಾಕ್ ಬಾಂಡ್ ಅಂದ್ರೇನು, ರಬ್ಬರ್ ಬಾಂಡ್ ಅಂದ್ರೇನು, ರೈಟ್. ರೆಸಿನಾಯ್ಡ್ ಬಾಂಡ್ ಅಂದ್ರೇನು. ಸೊ ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ವೀಡಿಯೋ ಮಾಡ್ತೀನಿ. ಆ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಬಟ್ ಆಸ್ ಆಫ್ ನೌ ಬಾಂಡ್ಸ್ ಅಂದ್ರೇನು, ಅದ್ರ ಕ್ಲಾಸಿಫಿಕೇಷನ್ಸ್ ಏನೇನಿದೆ ಒಂದು ಸತಿ ನೋಡ್ಕೊಳ್ಳಿ, ರೈಟ್. ನೆಕ್ಸ್ಟ್ ಫಿಸಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಈಸ್ ಇಂಪಾರ್ಟೆಂಟ್.
ರೈಟ್. ಫಿಸಿಕಲ್ ಪ್ರಾಪರ್ಟೀಸ್ ಏನು? ಕಲರ್, ವೆಯ್ಟ್ ಆರ್ ಸ್ಪೆಸಿಫಿಕ್ ಗ್ರಾವಿಟಿ, ಸ್ಟ್ರಕ್ಚರ್, ಕಂಡಕ್ಟಿವಿಟಿ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಫ್ಯೂಸಿಬಿಲಿಟಿ. ರೈಟ್. ನೆಕ್ಸ್ಟ್ ಅದೇ ರೀತಿ ರೈಟ್ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಇದಿಷ್ಟು ಇಲ್ದಿರ ಯಾವ ಕ್ವೆಶನ್ ಪೇಪರು ಇದುವರೆಗೂ ಬಿಟ್ಟಿಲ್ಲ. ರೈಟ್. ಡಕ್ಟಿಲಿಟಿ ಅಂದರೆ ಏನು, ಮ್ಯಾಲಿಯಬಿಲಿಟಿ ಅಂದರೆ ಏನು, ಹಾರ್ಡ್ನೆಸ್ ಅಂದರೆ ಏನು, ಬ್ರಿಟಲ್ನೆಸ್ ಅಂದರೆ ಏನು, ಟಫ್ನೆಸ್ ಅಂದರೆ ಏನು, ಟೆನಾಸಿಟಿ ಅಂದರೆ ಏನು, ಎಲಾಸ್ಟಿಸಿಟಿ ಅಂದರೆ ಏನು. ಇನ್ ದ ಕೇಸ್ ಆಫ್ ಎಲಾಸ್ಟಿಸಿಟಿ ಎಂಡ್ಯೂರೆನ್ಸ್ ಲಿಮಿಟ್ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ರೈಟ್. ಸೊ ಡಕ್ಟಿಲಿಟಿ ಅಂದರೆ ಏನು? ಸೊ ಇಟ್ ಈಸ್ ಡ್ರಾನ್ ಔಟ್ ಇನ್ ಅ ಟೆನ್ಷನ್. ರೈಟ್. ನಾವು ಲುಕ್ ಅಟ್ ದ ಥಿಂಗ್ಸ್. ಡಕ್ಟಿಲಿಟಿ ಅಂದರೆ ಏನು? ಸೊ ಒಂದು ಮೆಟಲ್ ಇದೆ, ಅದನ್ನು ನಾನು ಥಿನ್ ಶೀಟ್ಸ್ ಆಗಿ ನಾನು ಕನ್ವರ್ಟ್ ಮಾಡ್ತೀನಿ. ರೈಟ್. ಸೊ ಕಟ್ ಆಗದಿರೋ ಥರನೇ ನಾನು ಥಿನ್ ಶೀಟ್ಸಾಗಿ ನಾನು ಕನ್ವರ್ಟ್ ಮಾಡೋಕ್ಕಾಗತ್ತಾ? ಇಟ್ ಈಸ್ ಸಿಮಿಲರ್ ಟು ಯಾವ ರೀತಿ ಚಪಾತಿನ ಲಟ್ಸೋ ಥರ. ರೈಟ್. ಸೊ ಡಕ್ಟಿಲಿಟಿ ಅನ್ನೋದು ಆ ಪ್ರಾಪರ್ಟಿ. ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್ ಮೇಲಿಬಿಲಿಟಿ. ಸೊ ಮೇಲಿಬಿಲಿಟಿ ಅಂದ್ರೇನು? ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಪರ್ಮನೆಂಟ್ಲಿ ಎಕ್ಸ್ಟೆಂಡಿಂಗ್ ಇನ್ ಆಲ್ ಡೈರೆಕ್ಷನ್ ವಿತೌಟ್ ರಪ್ಚರ್ ಬೈ ಆಮರಿಂಗ್, ರೋಲಿಂಗ್ ಎಕ್ಸೆಟ್ರಾ ಟು ಚೇಂಜ್ ಇಟ್ಸ್ ಸೈಜ್ ಆರ್ ಶೇಪ್. ರೈಟ್. ಸೊ ಒಂಥರ ಏನಂತ ಹೇಳಿದ್ರೆ ಹರಡೋದು. ರೈಟ್. ಸೊ ಇಟ್ ಈಸ್ ರೆಫರ್ಡ್ ಆಸ್ ಮೇಲಿಯಬಿಲಿಟಿ. ಅದಾದಮೇಲೆ ಏನು? ಹಾರ್ಡ್ನೆಸ್. ಸೊ ಹಾರ್ಡ್ನೆಸ್ನ ಡೆಫಿನಿಷನ್ ಏನಂತ ಕೊಟ್ಟಿದ್ದಾರೆ ನೋಡಿ. ಹಾರ್ಡ್ನೆಸ್ ಇಸ್ ದ ಮೆಷರ್ ಆಫ್ ಮೆಟಲ್ಸ್ ಎಬಿಲಿಟಿ ಟು ವಿತ್ಸ್ಟ್ಯಾಂಡ್ ಸ್ಟ್ರಾಚಿಂಗ್, ವೇರ್, ಅಬ್ರೇಷನ್ ಆ್ಯಂಡ್ ಪೆನಿಟ್ರೇಷನ್. ಅಂದರೆ ಏನು? ಸೇ ಸಪೋಸ್ ಒಂದು ಸ್ವಲ್ಪ ನಾವು ಪ್ರೆಷರ್ ಏನಾದರೂ ಅಪ್ಲೈ ಮಾಡ್ತಾಯಿದ್ರೆ ಸೊ ಅದೇನಾಗಬಾರ್ದು? ಸ್ಟ್ರೆಚ್ ಆಗಬಾರ್ದು. ಅಂದರೆ ಏನು? ಎಲಾಂಗೇಷನ್ ಆಗಬಾರ್ದು. ಸೊ ಎಲಾಂಗೇಷನ್ ಆಗದಿರೋದಕ್ಕೆ ಹೌ ಮಚ್ ಫೋರ್ಸ್ ಇಟ್ ಈಸ್ ಇನ್ಹಿಬಿಟಿಂಗ್. ಸೊ ಅದನ್ನು ಏನಂತ ಕರೀತಾರೆ? ಹಾರ್ಡ್ನೆಸ್. ರೈಟ್. ಬ್ರಿಟಲ್ನೆಸ್ ಅಂದರೆ ಏನು? ಒಡೆದೋಗೋದು. ರೈಟ್. ಗ್ಲಾಸ್ ಈಸ್ ಹೈಲಿ ಬ್ರಿಟಲ್ ಇನ್ ನೇಚರ್ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಯುವರ್ ಮೆಟಲ್ಸ್ ಆಲ್ಸೋ ವಿಲ್ ಬಿ ಹೈಲಿ ಬ್ರಿಟಲ್ ಇನ್ ನೇಚರ್. ಎಕ್ಸಾಂಪಲ್ ಏನು? ಕಾಸ್ಟ್ ಐರನ್. ರೈಟ್. ಸೇ ಸಪೋಸ್ ನಿಮ್ಮಲ್ಲಿ ಮಚ್ಚೆ ಅನ್ನೋದು ಇದೆ, ಅದನ್ನು ಒಂದು ಸತಿ ಮೇಲಿಂದ ಬೀಳ್ಸಿ ನೋಡಿ ಒಡೆದೋಗುತ್ತೆ. ರೈಟ್. ಅದನ್ನೇ ನೀವೇನು ಮಾಡ್ಬೋದು? ಯು ಕ್ಯಾನ್ ಯೂಸ್ ಫಾರ್ ಕಟ್ಟಿಂಗ್ ಪರ್ಪಸ್ ಆಲ್ಸೋ. ಬಟ್ ಸ್ಟ್ರೆಂತ್ ಈಸ್ ತುಂಬ ಗಟ್ಟಿದೆ ಅಂತ ಅನ್ಕೊತೀರಿ, ಬಟ್ 12 ಟೈಪಲ್ಲಿ ಇರುತ್ತೆ. ಅಂದರೆ ಏನೋ ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ರೈಟ್. ಟಫ್ನೆಸ್ ಅಂದ್ರೇನು? ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಮೆಟಲ್ ವಿತ್ ಆರ್ ಟು ವಿತ್ಸ್ಟ್ಯಾಂಡ್ ಶಾಕ್ ಆರ್ ಇಂಪ್ಯಾಕ್ಟ್. ಸಡನ್ ಜರ್ಕ್ ಬರುತ್ತೆ ಅಂತ ಇಟ್ಕೊಳ್ಳಿ. ಸಡನ್ ಜರ್ಕ್ನ ನಾವೇನು ಮಾಡ್ತೀರಿ? ಅದನ್ನು ವಿತ್ಸ್ಟ್ಯಾಂಡ್ ಮಾಡೋಂಥ ಕೇಪಬಿಲಿಟಿ ಇರಬೇಕು. ಸಡನ್ನಾಗಿ ಯಾರೋ ಬಂದು ನಮ್ಗೆ ಗುದ್ದಿದ್ರು, ನಮಗೆ ವಿತ್ಸ್ಟ್ಯಾಂಡ್ ಮಾಡೋ ಕೇಪಬಿಲಿಟಿ ಇರಬೇಕು. ದ್ಯಾಟ್ ಈಸ್ ವಾಟ್? ಟಫ್ನೆಸ್. ಟೆನಾಸಿಟಿ ಅಂದ್ರೇನು? ಇಟ್ ಈಸ್ ದ ಎಬಿಲಿಟಿ ಆಫ್ ದ ಮೆಟಲ್ ಟು ರೆಸಿಸ್ಟ್ ದಿ ಎಫೆಕ್ಟ್ ಆಫ್ ಟೆನ್ಸೈಲ್ ಸ್ಟ್ರೆಂತ್ ವಿತೌಟ್ ರಪ್ಚರ್. ಎಕ್ಸಾಂಪಲ್ ಏನು? ಮೈಲ್ ಸ್ಟೀನ್, ರಾಟ್ ಐರನ್ ಆ್ಯಂಡ್ ಕಾಪರ್ ಆರ್ ದಿ ಎಕ್ಸಾಂಪಲ್ ಫಾರ್ ಟೆನಾಷಿಯಸ್ ಮೆಟಲ್ಸ್. ಎಲಾಸ್ಟಿಸಿಟಿ ಅಂದ್ರೇನು? ಇಟ್ಸ್ ಪವರ್ ಟು ರಿಟರ್ನ್ ಟು ಇಟ್ಸ್ ಒರಿಜಿನಲ್ ಶೇಪ್. ಅಂದರೆ ಏನು? ಸೇ ಸಪೋಸ್ ನಿಮ್ಮ ಕಾರ್ನಲ್ಲೇ ತೊಗೊಳ್ಳಿಲ್ಲ ಅಂತೇಳಿದ್ರೆ ಲಾರಿನಲ್ಲಿ ತೊಗೊಳ್ಳಿ. ರೈಟ್. ವೆಯ್ಟ್ ಆದಂಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಇಯರ್ ದ ಪ್ಲೇಟ್ಸ್ ವಿಲ್ ಬಿ ದೇರ್. ಆ ಪ್ಲೇಟ್ ಏನಾಗುತ್ತೆ ಅಂತ ಹೇಳಿದ್ರೆ ಇನಿಷಿಯಲ್ ಹಿಂಗಿರುತ್ತೆ, ಅದು ಲೈಟಾಗಿ ಡಿಫಾರ್ಮ್ ಆಗುತ್ತೆ. ರೈಟ್. ಲೈಟಾಗಿ ಡಿಫಾರ್ಮ್ ಆಗುತ್ತೆ. ಸೇ ಸಪೋಸ್ ವೆಯ್ಟ್ಸ್ ಎಲ್ಲ ನೀವು ರಿಮೂವ್ ಮಾಡಿದ್ರಿ ಅಂತ ಹೇಳಿದ್ರೆ ಇಟ್ ವಿಲ್ ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ರೈಟ್. ಸೊ ಇಟ್ ವಿಲ್ ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ಅದನ್ನ ಏನಂತ ಕರೀತಾರೆ? ಎಲಾಸ್ಟಿಸಿಟಿ ಅಂತ ಕರೀತಾರೆ. ರೈಟ್. ರಬ್ಬರ್ ಬ್ಯಾಂಡ್ನ ನಾವೇನಾದ್ರು ಸ್ಟ್ರೆಚ್ ಮಾಡಿದ್ರೆ ಇಟ್ ವಿಲ್ ಬಿ ಕಮಿಂಗ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ರೈಟ್. ಬಂದಿಲ್ಲ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಲೂಸ್ ಇಟ್ಸ್ ಎಲಾಸ್ಟಿಸಿಟಿ ಅಂತ ಅರ್ಥ. ರೈಟ್. ಅದಾದಮೇಲೆ ಎಂಡ್ಯೂರೆನ್ಸ್ ಲಿಮಿಟ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಅಂದರೆ ಏನಂತ ಹೇಳಿದ್ರೆ ಸೇ ಸಪೋಸ್ ನನ್ನ ಹತ್ರ ಇರೋ ತಕ್ಕಡಿ ಇಟ್ ಕ್ಯಾನ್ ಮೆಷರ್ ಅಪ್ ಟು 50 kg. ನಾನೇನು ಮಾಡ್ತೀನಿ? 40 kgನೇ ಪ್ಲೇಸ್ ಮಾಡ್ತಾ ಇರ್ತೀನಿ. ನೋ ಪ್ರಾಬ್ಲಮ್, ವೆಲ್ ಆ್ಯಂಡ್ ಗುಡ್, ವರ್ಕ್ ಫೈನ್. 50 kgನ ನಾನು ಯಾವಾಗೂ ಪ್ಲೇಸ್ ಮಾಡ್ತಾ ಇದ್ದಂಗೆ ನನಗೆ 3 years ಲೈಫ್ ಸ್ಪ್ಯಾನ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ನಾನೇನು ಮಾಡ್ತೀನಿ? 40 kgನ ನಾನು ಮೆತ್ತಗಿಡೋದಿಲ್ಲ, ಜೋರಾಗಿ ಎತ್ತಿ ಬಿಸಾಕ್ತೀನಿ. ಸೊ ಎತ್ತಿ ಬಿಸಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ದಿಸ್ ಮೆಷರಿಂಗ್ ಪಾರ್ಟ್ ಇದೇನಾಗುತ್ತೆ? 1 ವರ್ಷದೊಳಗೆ ಹಾಳಾಗೋಗುತ್ತೆ. ಅಂದರೆ ಏನು? ಹೀಲ್ಡ್ ಅನ್ನೋದು ಕಡಿಮೆ ಆಯಿತು. ಯಾಕೆ? because of the sudden force my yield is getting reduced. ಸೊ ಅದನ್ನು ಏನಂತ ಕರೀತಾರೆ ಅಂತಂದರೆ ಎಂಡ್ಯೂರೆನ್ಸ್ ಲಿಮಿಟ್. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪಿಗ್ ಐರನ್ ಅಂದರೆ ಏನು? ಕಾಸ್ಟ್ ಐರನ್ ಅಂದರೆ ಏನು? ರಾಟ್ ಐರನ್ ಅಂದರೆ ಏನು? ಸ್ಟೀಲ್ಸ್ ಆ್ಯಂಡ್ ಅಲಾಯ್ ಸ್ಟೀಲ್ಸ್. ಇದು ಇಂಪಾರ್ಟೆಂಟ್. ಒಂದು ಸತಿ 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ತೊಗೊಂಡು ಬ್ಲಾಸ್ಟ್ ಫರ್ನೇಸ್ ಒಂದು ಸತಿ ಓದಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೆಲ್ಟಿಂಗ್ ಪಾಯಿಂಟ್ ಕೇಳ್ತಾರೆ. ಫಸ್ಟ್ ಯಾವುದು ಹೊರಗಡೆ ಬರುತ್ತೆ? ಪಿಗ್ ಐರನ್ ಬರ್ತಾ, ಕಾಸ್ಟ್ ಐರನ್ ಬರ್ತಾ, ರಾಟ್ ಐರನ್ ಬರ್ತಾ ಅಂತ ಕೇಳ್ತಾರೆ. ಸೊ ಮೆಲ್ಟಿಂಗ್ ಪಾಯಿಂಟ್ ಕೇಳ್ತಾರೆ. ಅದಾದಮೇಲೆ ಎಲ್ಲಿ ಯೂಸ್ ಮಾಡ್ತಾರೆ? ವೇರ್ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ದಿಸ್ ಪಿಗ್ ಐರನ್, ಕಾಸ್ಟ್ ಐರನ್, ರಾಟ್ ಐರನ್ ಮತ್ತು ಸ್ಟೀಲ್ಸ್. ಸೊ ಇದ್ರ ಬಗ್ಗೆ ಕೇಳ್ತಾರೆ. ರೈಟ್. ಅದಾದಮೇಲೆ ಮೆಲ್ಟಿಂಗ್ ಪಾಯಿಂಟ್ಸ್ ಆಸ್ ಐ ಟೋಲ್ಡ್. ನೆಕ್ಸ್ಟ್ ಅಪ್ಲಿಕೇಶನ್ ಓರಿಯೆಂಟೆಡ್. ಸೊ ಇದನ್ನು ಕೇಳ್ತಾರೆ.
ರೈಟ್. ಫಸ್ಟ್ ಪ್ರೋಸೆಸ್ ಮಾಡೋ ಟೈಮಲ್ಲಿ ಯಾವುದು ಫಸ್ಟ್ ಹೊರಗಡೆ ಬರುತ್ತೆ ಅದರಿಂದ ನಾವೇನಾದರೂ ಅಪ್ಲಿಕೇಶನ್ ಯೂಸ್ ಮಾಡ್ಬೋದಾ, ಇಲ್ಲ ಅಂತ ಹೇಳಿದ್ರೆ ಅದನ್ನು ಫರ್ದರ್ ನೀವು ಪ್ರೋಸೆಸ್ ಮಾಡ್ತೀರಾ, ಅಂದರೆ ಏನು ಫರ್ದರ್ ಇಂಪ್ಯೂರಿಟೀಸ್ನೆಲ್ಲ ರಿಮೂವ್ ಮಾಡ್ತೀರಾ, ರೈಟ್. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ಡೆಫಿನೆಟ್ ಕ್ವಶನ್ ಅಂತ ಬರ್ತಿದ್ದೀನಿ, ರೈಟ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸತಿ ಬ್ಲಾಸ್ಟ್ ಫರ್ನೆಸ್ ಬಗ್ಗೆ ಓದ್ಕೊಳ್ಳಿ. ಡೀಟೇಲ್ಡ್ ವಿಡಿಯೋ ಇನ್ ಸಮ್ ಅದರ್ ಪಾರ್ಟ್ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್, ರೈಟ್. ನೆಕ್ಸ್ಟ್ ರಾಟ್ ಐರನ್ ಬಗ್ಗೆ ಕೊಟ್ಟಿದ್ದಾರೆ, ಕಾಸ್ಟ್ ಐರನ್ ಬಗ್ಗೆ ಕೊಟ್ಟಿದ್ದಾರೆ. ಇದರಲ್ಲೆಲ್ಲದರಲ್ಲೂ ನೀವು ಎಷ್ಟು ಕಾರ್ಬನ್ ಕಂಟೆಂಟ್ಸ್ ಇದೆ ಒಂದೇ ಒಂದು ಸತಿ ಕಣ್ಣಾಯಿಸಿ ಸಾಕು. ಸೊ ಈ ಟ್ರೀಟ್ಮೆಂಟ್ ಆಫ್ ಸ್ಟೀಲ್ಸ್ ಇದರಲ್ಲಿ ಏನಂತ ಬರುತ್ತೆ, ಅನಿಲಿಂಗ್ ಮತ್ತು ಕ್ವೆಂಚಿಂಗ್ ಅಂತ ಬರುತ್ತೆ. ಕ್ವೆಂಚಿಂಗ್ ಅಂದರೆ ಏನು, ಸಡನ್ ಕೂಲಿಂಗ್ ಅಂತ ಅರ್ಥ, ರೈಟ್. ಸೊ ಕ್ವೆಂಚಿಂಗ್ ಇನ್ ದ ಸೆನ್ಸ್ ವಾಟ್, ಸಡನ್ ಕೂಲಿಂಗ್, ರೈಟ್. ಎಕ್ಸಾಂಪಲ್ ಯಾವುದಾದ್ರು, ನಾವೇನಾದರೂ ಗ್ಲಾಸ್ ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತಂದರೆ ವಿ ಆರ್ ಗೋಯಿಂಗ್ ಫಾರ್ ಕ್ವೆಂಚಿಂಗ್. ಈಟ್ ಇತ್ತು, ಸಡನ್ನಾಗಿ ನಾವೇನು ಮಾಡಿದ್ರಿ, ಕೂಲ್ ಮಾಡಿಬಿಟ್ರಿ, ರೈಟ್. ನೆಕ್ಸ್ಟ್ ಒನ್ ಈಸ್ ಅನಿಲಿಂಗ್. ಅನಿಲಿಂಗ್ ಅಂದರೆ ಏನು, ಸ್ಲೋ ಕೂಲಿಂಗ್, ರೈಟ್. ಇದ್ರ ಮೇಲೆ ಯಾವ್ಯಾವ ಥರ ಕ್ವೆಶನ್ಸ್ ಕೇಳಿದ್ದಾರೆ, ಕ್ವಾರ್ಟ್ಸ್ ಅನ್ನೋದನ್ನು ನಾನು ರಿಯಲೈಸ್ ಮಾಡಬೇಕು ಅಂತಂದರೆ ನಾನು ಕ್ವೆಂಚಿಂಗ್ ಯೂಸ್ ಮಾಡಬೇಕಾ ಅನಿಲಿಂಗ್ ಯೂಸ್ ಮಾಡಬೇಕಾ ಅಂತ ಕೇಳ್ತಾರೆ. ಸೊ ವೈಲ್ ಪ್ರಿಪೇರಿಂಗ್ ದಿಸ್ ಕ್ವಾರ್ಟ್ಸ್ ನಾವೇನು ಯೂಸ್ ಮಾಡಬೇಕು, ಅನಿಲಿಂಗ್ ಯೂಸ್ ಮಾಡಬೇಕು, ರೈಟ್. ಇಂಪ್ಯೂರಿಟೀಸ್ ಅನ್ನೋದು ಜಾಸ್ತಿ ಇರಬಾರ್ದು, ಬಟ್ ಇನ್ ದ ಕೇಸ್ ಆಫ್ ಕ್ವೆಂಚಿಂಗ್ ಇಂಪ್ಯೂರಿಟೀಸ್ ಅನ್ನೋದು ಜಾಸ್ತಿ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ರೈಟ್. ನೆಕ್ಸ್ಟ್ ಎಫೆಕ್ಟ್ಸ್ ಆಫ್ ಕಾರ್ಬನ್ ಇನ್ ಸ್ಟೀಲ್, ಏನೇನು ಚೇಂಜಸ್ ಆಗುತ್ತೆ, ಸ್ಟ್ರೆಂತ್ ವೈಸ್ ಹೇಗೆ ವೇರಿ ಆಗುತ್ತೆ, ಕಂಡಕ್ಟಿವಿಟಿ ಹೇಗೆ ವೇರಿ ಆಗುತ್ತೆ. ಸೊ ಇದ್ರ ಬಗ್ಗೆ ಕ್ವಶನ್ಸ್ ಕೇಳಿದರೆ ಚಾನ್ಸಸ್ ಇದೆ ಈ ಸತಿನೂ ಕೇಳುವಂಥದ್ದು, ರೈಟ್. ನೆಕ್ಸ್ಟ್ ಪ್ಲಾಸ್ಟಿಕ್ಸ್ ಬಗ್ಗೆ ಮಾತಾಡಿದ್ರೆ ವಿಲ್ ಬಿ ಹ್ಯಾವಿಂಗ್ 2 ವೇರಿಯಂಟ್ಸ್ ಆಫ್ ಪ್ಲಾಸ್ಟಿಕ್. ಯಾವುದಾದ್ರು ಅಂತ ಹೇಳಿದ್ರೆ ಥರ್ಮೋಪ್ಲಾಸ್ಟಿಕ್ ಆ್ಯಂಡ್ ಸೆಕೆಂಡ್ ಒನ್ ಇಸ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್, ರೈಟ್. ಸೊ ಥರ್ಮೋಪ್ಲಾಸ್ಟಿಕ್ಸ್ ಅಂದರೆ ಏನು, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಅಂದರೆ ಏನು, ಪ್ಲಾಸ್ಟಿಕ್ಸ್ನ ನಾವು ಎಲ್ಲಿ ಯೂಸ್ ಮಾಡ್ತೀರಿ, ರೈಟ್. ಇದು ಇಂಪಾರ್ಟೆಂಟ್. ಫಸ್ಟ್ ಒನ್ ಈಸ್ ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಎಲಾಸ್ಟೋಮರ್ಸ್ ಅಂತ ಕರಿತೀರಿ, ರೈಟ್. ಸೊ ಇದು ದ ಅಪ್ಲಿಕೇಶನ್ ಪಾಯಿಂಟ್ಸ್ ಆರ್ ಇಂಪಾರ್ಟೆಂಟ್. ನೆಕ್ಸ್ಟ್ ಥರ್ಮೋಪ್ಲಾಸ್ಟಿಕ್ಸ್ ಆರ್ ಮೇಡ್ ಅಪ್ ಆಫ್ ಯಾವ್ದು ಮೆಟೀರಿಯಲಿಂದ ಮಾಡಿರ್ತಾರೆ ಒಂದು ಸತಿ ನೋಡ್ಕೊಳ್ಳಿ. ನೆಕ್ಸ್ಟ್ ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡ್ತೀರಿ ಪ್ಲಾಸ್ಟಿಕ್ ಬಕೆಟ್ಸ್ನ ಯೂಸ್ ಮಾಡ್ತೀರಿ, ಟಬ್ಸ್ ಯೂಸ್ ಮಾಡ್ತೀರಿ. ಸೊ ಇದೆಲ್ಲದನ್ನು ಯಾವ ಮೆಟೀರಿಯಲಿಂದ ಯೂಸ್ ಮಾಡ್ತಾರೆ, ರೈಟ್. ಕುಕ್ಕರ್ ಹ್ಯಾಂಡಲ್ ಈಸ್ ಮೇಡ್ ಅಪ್ ಆಫ್ ಕೇಳ್ಬೋದು. ಸೊ ಕೇಳಿದಾಗೆ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಆನ್ಸರ್. ನೆಕ್ಸ್ಟ್ PVC ಪೈಪ್ಸ್ ಮನೇಲಿ ನಾವು ಯೂಸ್ ಮಾಡ್ತೀರಲ್ಲ, PVC ಪೈಪ್ಸ್, CPVC ಪೈಪ್ಸ್. ಸೊ ಇದೆಲ್ಲ ಯಾವುದರಿಂದ ಆಗಿರುತ್ತೆ, ರೈಟ್. ಸೊ ನಾವೇನಾದರೂ ಇದನ್ನೇನೋ ಕರಗಿಸ್ಬೋದಾ. ಸೊ ಈ ಥರ ಕ್ವಶನ್ಸ್ ಕೇಳೋಂಥ ಸಾಧ್ಯತೆ ಜಾಸ್ತಿ ಇದೆ. ಅಟ್ ದಟ್ ಟೈಮ್ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಆನ್ಸರ್, ರೈಟ್. ಹೊಸ್ದಾಗ ನಾವೇನಾದರೂ ಆರೆ ಅಥವಾ ಗಡಾರಿ ಏನಾದ್ರು ತೊಗೊಂಡ್ರೆ ಮುಂದೆ ಪಾರ್ಟ್ ನಾವೇನು ಮಾಡಬೇಕು, ಚೂಪ್ ಮಾಡಬೇಕು, ರೈಟ್. ಅಥವಾ ಪಿಕಾಸಿ ಏನಾದ್ರು ತೊಗೊಂಡ್ರೆ ಮುಂದೆ ಪಾರ್ಟ್ನ ನಾವು ತುಂಬ ಚೂಪಲ್ಲಿ ಇಟ್ಕೋಬೇಕು, ರೈಟ್. ಸೊ ಚೂಪಲ್ಲಿ ಇಡಬೇಕಂದ್ರೆ ಏನು, ಬಿಸಿ ಮಾಡಿ ನಾವೇನು ಮಾಡ್ತೀರಿ, ಇಮಿಡಿಯೇಟಾಗೆ ಏನು ಮಾಡ್ತೀರಿ, ಸುತ್ತಿಗೆ ತೊಗೊಂಡು ಹೊಡಿತೀರಿ, ಅಂದ್ರೇನೋ ಶಾರ್ಪ್ ಬರೋ ಥರ ನಾವು ಮಾಡ್ಕೊತೀರಿ. ಸೊ ಈ ಪ್ರೋಸೆಸ್ನ ಏನಂತ ಕರಿತಾರೆ ಅಂತಂದರೆ ಫೋರ್ಜಿಂಗ್ ಅಂತ ಕರಿತಾರೆ. ಅಂದರೆ ಏನು, ಸಮ್ ಸ್ಟ್ರೆಸ್ ಯು ಆರ್ ಇನ್ವಾಲ್ವ್ಡ್. ಸೊ ಈ ಥರ ಸ್ಟ್ರೆಸ್ ಏನಾದರೂ ಆದಾಗೆ ನೆಕ್ಸ್ಟ್ ಮಟೀರಿಯಲ್ ಎಲ್ಲಿ ಡ್ಯಾಮೇಜ್ ಆಗುತ್ತೆ, ಎಲ್ಲಿ ನೀವು ಸ್ಟ್ರೆಸ್ ಕೊಟ್ಟಿರ್ತೀರೋ ಅದೇ ಪಾರ್ಟ್ನಲ್ಲೇ, ಎಲ್ಲಿ ನೀವು ಫೋರ್ಜ್ ಮಾಡಿರ್ತೀರೋ ಅದೇ ಪಾರ್ಟಲ್ಲೇ ಫಸ್ಟ್ ಕಟ್ ಆಗುತ್ತೆ, ರೈಟ್. ಸೊ ನೀವು ಫೋರ್ಜಿಂಗ್ ಮಾಡಿದ್ಮೇಲೆ some of the precautions you have to take such that ಆ ಸ್ಟ್ರೆಸ್ ಅನ್ನೋದು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಸೊ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ, ರೈಟ್. ಇನ್ ದ ಲೇಟರ್ ಪಾರ್ಟ್ ಆಫ್ ದ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ನೆಕ್ಸ್ಟ್ ನೋಡಿ, ನಾವು ಚಿಕನ್ ಅಂಗಡಿಗೆ ಹೋಗ್ತೀರಿ, ಚಿಕನ್ ಕೊಡಿ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಕಟ್ ಮಾಡಬೇಕಲ್ಲ. ಸೊ ಕಟ್ ಮಾಡಬೇಕಂತ ಹೇಳಿದ್ರೆ ಒಂದು ದಿಂಡ್ ಮೇಲೆ ಇಟ್ಬಿಟ್ಟು ಕಟ್ ಮಾಡ್ತಾರೆ. ಅದೇ ರೀತಿ ವಿ ಆರ್ ಗೋಯಿಂಗ್ ಟು ಪ್ಲೇಸ್ ಆನ್ ಆ್ಯನ್ವಲ್. ಏನನ್ನ ಪ್ಲೇಸ್ ಮಾಡ್ತೀರಾ, ನಿಮ್ಮದು ವರ್ಕ್ ಏನನ್ನ ನೀವು ಮಾರ್ಕ್ ಮಾಡಬೇಕು, ಪಂಚ್ ಮಾಡಬೇಕಲ್ಲ. ಸೊ ಅದನ್ನು ನಾವೇನು ಮಾಡ್ತೀರಿ, ಆ್ಯನ್ವಲ್ ಮೇಲೆ ಪ್ಲೇಸ್ ಮಾಡಿ ವಿ ಆರ್ ಗೋಯಿಂಗ್ ಟು ಮಾರ್ಕ್ ಆ್ಯಂಡ್ ದೆನ್ ವಿ ಆರ್ ಗೋಯಿಂಗ್ ಟು ಮೇಕ್ ಅ ಪಂಚ್, ರೈಟ್. ಸೊ ಆ್ಯನ್ವಲ್ ಅನ್ನೋದು ಏನಂತ ಹೇಳಿದ್ರೆ ಇಟ್ ಈಸ್ ಜಸ್ಟ್ ಅ ಸಪೋರ್ಟಿಂಗ್ ಟೂಲ್, ರೈಟ್. ಸೊ ಡೈರೆಕ್ಟಾಗಿ ಆ್ಯನ್ವಲ್ ಮೇಲೆ ನಾವು ಹೊಳೆಯೋಂಗಿಲ್ಲ, ರೈಟ್. ಸೊ ಟಾಂಗ್ಸ್ ಅನ್ನೋದೇನು, ಇಟ್ ಈಸ್ ಸಮಥಿಂಗ್ ಲೈಕ್ ಹೋಲ್ಡರ್, ರೈಟ್. ಹ್ಯಾಮರ್ಸ್ ಬಗ್ಗೆ ನಾನು ಮಾತಾಡಿದ್ದೀನಿ. ಸೊ ವಿಲ್ ಬಿ ಹ್ಯಾವಿಂಗ್ ಆ್ಯಂಡ್ ಹ್ಯಾಮರ್, ಸ್ಲೆಡ್ಜ್ ಹ್ಯಾಮರ್ ಆ್ಯಂಡ್ ಯು ವಿಲ್ ಬಿ ಹ್ಯಾವಿಂಗ್ ವುಡನ್ ಹ್ಯಾಂಡಲ್ ಹ್ಯಾಮರ್ ಆಲ್ಸೋ. ವುಡನ್ ಹ್ಯಾಂಡಲ್ ಹ್ಯಾಮರ್ ಬಗ್ಗೆ ಕೇಳಿದ್ದಾರೆ, ರೈಟ್. ಸೊ ಲಾಸ್ಟ್ ಟೈಮ್ ದೇ ಹ್ಯಾವ್ ಆಸ್ಕ್ಡ್ ವಿತ್ ರೆಸ್ಪೆಕ್ಟ್ ಟು ವುಡನ್ ಹ್ಯಾಂಡಲ್ ಹ್ಯಾಮರ್, ರೈಟ್. ವೆರಿ ವೆರಿ ಇಂಪಾರ್ಟೆಂಟ್, ರೈಟ್. ಒಂದೇ ಒಂದು ಸತಿ ನೋಡ್ಕೊಳ್ಳಿ, ದಟ್ ಈಸ್ ಮೋರ್ ದೆನ್ ಎನಫ್, ರೈಟ್. ನೆಕ್ಸ್ಟ್ ಸ್ನಿಪ್ಸ್ ಅಂತ ಬರುತ್ತೆ. ಸ್ನಿಪ್ಸ್ ಅಂದರೆ ಏನು, ಇಟ್ ಈಸ್ ಯೂಸ್ ಟು ಕಟ್ ದ ಶೀಟ್ಸ್. ಸೊ ಮೆಟಲ್ ಶೀಟ್ಸ್ ಏನಿರ್ತೋ ಅದನ್ನು ನಾವು ಕಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ದಿಸ್ ಸ್ನಿಪ್, ರೈಟ್. ಅ ಸ್ನಿಪ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆನ್ ಆ್ಯಂಡ್ ಶೀರ್. ಇಟ್ ಈಸ್ ಯೂಸ್ ಲೈಕ್ ಅ ಪೇರ್ ಆಫ್ ಸಿಸರ್ ಟು ಕಟ್ ಥಿನ್ ಸಾಫ್ಟ್ ಮೆಟಲ್ ಶೀಟ್ಸ್ ಅಂತ ಕೇಳಿದ್ದಾರೆ ನೋಡಿ, ರೈಟ್. ಸ್ನಿಪ್ಸ್ ಆರ್ ಯೂಸ್ ಟು ಕಟ್
ಮೆಟಲ್ಸ್ ಅಪ್ ಟು ಥಿಕ್ನೆಸ್ ಎಷ್ಟು ಕೊಟ್ಟಿದ್ದಾರೆ 1.2 ಮಿಲಿಮೀಟರ್ ಆಗೋಷ್ಟು ಥಿಕ್ನೆಸ್ನ ನಾವು ಈಸಿಯಲ್ಲಿ ಕಟ್ ಮಾಡ್ಬೋದು, ಈಸಿಯಾಗಿ ಕಟ್ ಮಾಡ್ಬೋದು, ರೈಟ್. ಸೊ ಸ್ನಿಪ್ನ ಶೇಪ್ ನೋಡಿ, ಸರ್ಕ್ಯುಲರ್ ಶೇಪ್ನಲ್ಲಾದರೂ ಕಟ್ ಮಾಡ್ಬೋದು, ಬಾಕ್ಸ್ ಶೇಪ್ನಲ್ಲಾದರೂ ಕಟ್ ಮಾಡ್ಬೋದು, ಹೌಎವರ್ ಯು ವಾಂಟ್ ಯು ಕ್ಯಾನ್ ಕಟ್ ಈಸಿಲಿ, ರೈಟ್. ಸೊ ಸ್ನಿಪ್ ಈಸ್ ಅ ಕಟ್ಟಿಂಗ್ ಟೂಲ್ ಅಂತ ಹೇಳ್ಬೋದು. ವುಡನ್ ಮ್ಯಾಲೆಟ್ ಅಂದರೆ ಏನು, ರೈಟ್, ಮರದ್ದು ಇದು ಸುತ್ತಿಗೆ ಟೈಪಲ್ಲಿ ಹೇಳಿದ್ದೀನಿ ನಾನು. ಏನಕ್ಕೆ ಯೂಸ್ ಮಾಡ್ತಾರೆ, ರೈಟ್, ಇಟ್ ಈಸ್ ಯೂಸ್ ಫಾರ್ ಬೆಂಡಿಂಗ್ ಆರ್ ಫ್ಲ್ಯಾಟ್ನಿಂಗ್. ಸೇ ಸಪೋಸ್ ನಾವು ಟೈಲ್ಸ್ನ ಲೇ ಮಾಡೋ ಟೈಮಲ್ಲಿ ನಾರ್ಮಲ್ ಸುತ್ತಿಗೆ ತೊಗೊಂಡು ನಾವೇನಾದರೂ ಹಿಟ್ ಮಾಡಿದ ತಕ್ಷಣ ಹೊಡೆದೋಗುತ್ತೆ, ರೈಟ್. ಸೊ ಟೈಲ್ಸ್ ಮೇಲೆ ನೀವು ಎಷ್ಟೇ ಭಾರ ಇಟ್ಟರೂ ಏನಾಗೋದಿಲ್ಲ, ಸ್ವಲ್ಪ ಏನಾದರೂ ಜರ್ಕ್ ಕೊಡಿ ಹೊಡೆದೋಗ್ಬಿಡುತ್ತೆ, ರೈಟ್. ಸೊ ದಟ್ಸ್ ದ ಬ್ಯೂಟಿ ಆಫ್ ದಟ್ ಸೆರಾಮಿಕ್, ರೈಟ್. ಸೆರಾಮಿಕ್ಸ್ ಬಗ್ಗೆ ಜಾಸ್ತಿ ಕೇಳ್ತಾರೆ, ರೈಟ್. ಆಸ್ಟ್ರೋನಾಟ್ಸ್ ಎಸ್ಪೆಷಲಿ ಸ್ಪೇಸ್ ಶಟಲ್ನಲ್ಲಿ ದ ಫ್ರಂಟ್ ಪಾರ್ಟ್ ಈಸ್ ಮೇಡ್ ಅಪ್ ಆಫ್ ಸೆರಾಮಿಕ್. ಯಾಕೆ ಅಂತ ಹೇಳಿದ್ರೆ ಅಟ್ಮಾಸ್ಫಿಯರಿಂದ ಹೊರಗಡೆ ಹೋಗೋ ಟೈಮಲ್ಲಿ, ಇಲ್ಲಾಂತೇಳಿ ಅಟ್ಮಾಸ್ಫಿಯರ್ಗೆ ಬರೋ ಟೈಮಲ್ಲಿ ಟೆಂಪರೇಚರ್ ವೇರಿಯೇಷನ್ಸ್ ಅನ್ನೋದು ಸಿಕ್ಕಾಬಟ್ಟೆ ಜಾಸ್ತಿ ಇರುತ್ತೆ, ರೈಟ್. ಮೇ ಬಿ 3000 ಡಿಗ್ರಿ ಸೆಲ್ಸಿಯಸ್ ಅಂತ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಅಷ್ಟು ಯೂಜ್ ಟೆಂಪರೇಚರ್ನ ವಿತ್ಸ್ಟ್ಯಾಂಡ್ ಮಾಡಬೇಕು. ವಿತ್ಸ್ಟ್ಯಾಂಡ್ ಮಾಡಬೇಕಂದ್ರೆ ಏನು ಯೂಸ್ ಮಾಡಬೇಕು, ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಸೆರಾಮಿಕ್ಸ್. 3000 ಅನ್ನೋದೇ ಇಲ್ಲ, ಜಸ್ಟ್ ಕನ್ಸಿಡರ್ ಗ್ರೇಟರ್ ದೆನ್ 1000 ಅನ್ನೋದು ತಿಳ್ಕೊಳ್ಳಿ, ರೈಟ್. ಸೊ ಅಷ್ಟು ಟೆಂಪರೇಚರ್ನ ವಿತ್ಸ್ಟ್ಯಾಂಡ್ ಮಾಡಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಸೆರಾಮಿಕ್. ಅದ್ರ ಮೇಲೆ ಒಂದೇ ಒಂದು ಕಲ್ಲು ಹೊಡೆದೋಗ್ಬಿಡುತ್ತೆ, ರೈಟ್. ಬಟ್ ಅದರದ್ದು ಸ್ಟ್ರೆಂತ್ ಇದೆಯಲ್ಲ, ಸ್ಟ್ರೆಂತ್ ಈಸ್ ಗುಡ್, ರೈಟ್. ಬಟ್ ಬ್ರಿಟಲ್ ಇನ್ ನೇಚರ್, ರೈಟ್. ಪೆಂಟಾಗನ್ ಅನ್ನೋದು 5 ಸೈಡ್ಸ್ ಇರುತ್ತೆ, ಎಕ್ಸಾಗನ್ ಅನ್ನೋದು 6 ಸೈಡ್ಸ್, ಎಪ್ಟಾಗನ್ ಅನ್ನೋದು 7 ಸೈಡ್ಸ್, ಆಕ್ಟಾಗನ್ ಅಂದರೆ ಏನು 8 ಸೈಡ್ ಇರುತ್ತೆ, ನ್ಯಾನೋಗನ್ ಅನ್ನೋದು ಏನಾಗುತ್ತೆ 9 ಸೈಡ್, ಡೆಕಾಗನ್ ಅಂದರೆ ಏನು ಎಷ್ಟು ಸೈಡ್ ಇರುತ್ತೆ 10 ಸೈಡ್ಸ್, ಡೋ ಡೆಕಾಗನ್ ಅಂತ ಹೇಳಿದ್ರೆ 11 ಸೈಡ್, ಡೋ ಡೆಕಾಗನ್ ಅಂದರೆ ಏನು 12 ಸೈಡ್ಸ್ ಇರುತ್ತೆ. ನಾಟ್ ದಟ್ ಮಚ್ ಇಂಪಾರ್ಟೆಂಟ್, ಬಟ್ ಒಂದು ಸತಿ ತಿಳ್ಕೊಳ್ಳಿ, ಮೋರ್ ದೆನ್ ಎನಫ್, ರೈಟ್. ಒಂದರಲ್ಲಿ ಆ್ಯಂಗಲ್ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅದು ಇಂಪಾರ್ಟೆಂಟ್. ಸಾಲ್ಡ್ರಿಂಗ್ ಬಗ್ಗೆ ಜಾಸ್ತಿ ಕೇಳಿದ್ದಾರೆ, ಈ ಸಾಲ್ಡ್ರಿಂಗ್ ಮತ್ತು ವೆಲ್ಡಿಂಗ್ ಮೇಲೆ ಕ್ವಶನ್ಸ್ ಜಾಸ್ತಿ ಕೇಳಿದ್ದಾರೆ. ಸೊ ಸಾಲ್ಡ್ರಿಂಗ್ ಅಂದರೆ ಏನು, ಸೇ ಸಪೋಸ್ ಇನ್ನು PCB ಡಿಸೈನ್ ನಾನೇನಾದರೂ ಜಾಯಿನ್ ಮಾಡಬೇಕು ಅಂತಂದರೆ ನಾನೇನು ಮಾಡ್ತೀನಿ, ಲೆಡ್ ಮತ್ತು ಫ್ಲಕ್ಸ್ನ ಯೂಸ್ ಮಾಡಿಕೊಂಡು ನಾನು ಜಾಯಿನ್ ಮಾಡ್ತೀನಿ. ಮತ್ತು ಲೆಡ್ದು ಮತ್ತು ಫ್ಲಕ್ಸ್ದು ರೇಷಿಯೋ ಏನಿರಬೇಕು, ಸೊ ಇದ್ರ ಬಗ್ಗೆ ಕೇಳ್ತಾರೆ. ಮತ್ತು ಸಾಲ್ಡ್ರಿಂಗ್ ಅನ್ನೋದು ಇಟ್ಸ್ ಅ ಪರ್ಮನೆಂಟ್ ಜಾಯಿಂಟ್ ಆರ್ ಅ ಟೆಂಪರರಿ ಜಾಯಿಂಟ್, ಇದು ಇಂಪಾರ್ಟೆಂಟ್, ವೆದರ್ ಇಟ್ ಈಸ್ ಟೆಂಪರರಿ ಜಾಯಿಂಟ್ ಆರ್ ಅ ಪರ್ಮನೆಂಟ್ ಜಾಯಿಂಟ್. ನೆಕ್ಸ್ಟ್ ಸಾಲ್ಡ್ರಿಂಗ್ ಬಗ್ಗೆ ಕೇಳ್ತಾರೆ, ವೆದರ್ ಇಟ್ ಈಸ್ ಅ ಟೆಂಪರರಿ ಜಾಯಿಂಟ್ ಆರ್ ಪರ್ಮನೆಂಟ್ ಜಾಯಿಂಟ್. ಸೊ ಸಾಲ್ಡ್ರಿಂಗ್ ಏನಕ್ಕೆ ಯೂಸ್ ಮಾಡ್ತೀರಿ, ಎಲ್ಲಿ ಯೂಸ್ ಮಾಡ್ತೀರಿ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಟೈಪ್ಸ್ ಆಫ್ ಸಾಲ್ಡರ್ಸ್ ಅಂತ ನೋಡಿದ್ರೆ ವಿಲ್ ಬಿ ಹ್ಯಾವಿಂಗ್ ಸಾಫ್ಟ್ ಸಾಲ್ಡರ್ ಆ್ಯಂಡ್ ಹಾರ್ಡ್ ಸಾಲ್ಡರ್, ರೈಟ್. ನೆಕ್ಸ್ಟ್ ಅದೇ ರೀತಿ ವಿಲ್ ಬಿ ಟಾಕಿಂಗ್ ವಿತ್ ರೆಸ್ಪೆಕ್ಟ್ ಟು ದ ವೆಲ್ಡಿಂಗ್. ಸೊ ವೆಲ್ಡಿಂಗ್ ಏನು, ಇಟ್ ಈಸ್ ಅ ಪರ್ಮನೆಂಟ್ ಜಾಯಿಂಟ್, ರೈಟ್. ಸೊ 2 ಮೆಟಲ್ಸ್ನ ನಾನು ಜಾಯಿನ್ ಮಾಡಬೇಕಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ವೆಲ್ಡಿಂಗ್ ಪ್ರೋಸೆಸ್. ಒಂದ್ರ ಮೇಲೆ ಇಟ್ಟಾದ್ರೂ ಸ್ಲೈಡ್ ಮಾಡ್ಕೋಬೋದು. ಯು ವಿಲ್ ಬಿ ಹ್ಯಾವಿಂಗ್ ಸೆವರಲ್ ವೇರಿಯಂಟ್ಸ್, ರೈಟ್. ಸೊ ಸೆವರಲ್ ವೇರಿಯಂಟ್ಸ್ ಒಂದು ಸತಿ ಇಲ್ಲಿ ನೋಡ್ಕೊಳ್ಳಿ. ಸೊ ವಿಲ್ ಬಿ ಹ್ಯಾವಿಂಗ್ ನೋಡಿ, ಈ ಥರ ವೆಲ್ಡಿಂಗ್ ಇದ್ದರೆ ಫ್ಯೂಷನ್ ವೆಲ್ಡಿಂಗ್ ಅಂತ ಕರೀತಾರೆ, ಇದನ್ನು ಬ್ರೇಸ್ ವೆಲ್ಡಿಂಗ್ ಅಂತ ಕರೀತಾರೆ, ರೈಟ್. ಸೊ ಫ್ಯೂಷನ್ ವೆಲ್ಡಿಂಗ್ ಮತ್ತು ಬ್ರೇಸ್ ವೆಲ್ಡಿಂಗ್ನ ಡಿಫ್ರೆನ್ಸಸ್ ನೋಡ್ಕೊಳ್ಳಿ ಒಂದು ಸತಿ, ರೈಟ್, ಇಂಪಾರ್ಟೆಂಟ್. ನೆಕ್ಸ್ಟ್ ಆ ಲೇಯರ್ನ ನಾನೇನಾದರೂ ರಿಮೂವ್ ಮಾಡೋಕ್ಕಂತೇಳಿ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಚಿಸಲ್, ಆ್ಯಂಡ್ ದೆನ್ ವಿ ಆರ್ ಗೋಯಿಂಗ್ ಟು ರಿಮೂವ್ ಇಟ್, ರೈಟ್. ನೆಕ್ಸ್ಟ್ ಟೈಪ್ಸ್ ಆಫ್ ವೆಲ್ಡಿಂಗ್, ಗ್ಯಾಸ್ ವೆಲ್ಡಿಂಗ್ ಇದೆ, ಆರ್ಕ್ ವೆಲ್ಡಿಂಗ್ ಇದೆ, ಅದೇ ರೀತಿ ಯು ವಿಲ್ ಬಿ ಹ್ಯಾವಿಂಗ್ ಸೆವರಲ್ ವೇರಿಯಂಟ್ಸ್, ರೈಟ್. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್, ಗ್ಯಾಸ್ ಯೂಸ್ಡ್ ಈಸ್ ಆಕ್ಸಿ ಅಸಿಟಲಿನ್ ಗ್ಯಾಸ್ ಫ್ಲೇಮ್, ಮುಗಿದೋಯ್ತು, ರೈಟ್. ನೆಕ್ಸ್ಟ್ ನಾನೇನಾದ್ರು ವೆಲ್ಡಿಂಗ್ ಮಾಡಬೇಕು ಅಂತ ಹೇಳಿದ್ರೆ ದಟ್ ವೆಲ್ಡಿಂಗ್ ಟಿಪ್ ಅನ್ನೋದು ಇಟ್ ಶುಡ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆರ್ ಲೋ ಮೆಲ್ಟಿಂಗ್ ಪಾಯಿಂಟ್. ಯೂಶಲಿ ಈ ಥರ ಕ್ವಶನ್ಸ್ ಕೇಳ್ತಾರೆ. ಮತ್ತು ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಿಕಲ್ ಪಾಯಿಂಟ್ ಆಫ್ ವ್ಯೂ ನಾನೇನಾದರೂ ವೆಲ್ಡಿಂಗ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ವೆಲ್ಡಿಂಗ್ ಮಿಷಿನ್ಗೆ ಜಾಸ್ತಿ ವೋಲ್ಟೇಜ್ ಬೇಕೋ ಇಲ್ಲಂತಂದರೆ ಜಾಸ್ತಿ ಕರೆಂಟ್ ಬೇಕೋ ಅಂತ ಕೇಳ್ತಾರೆ, ರೈಟ್. ಸೊ ದಿಸ್ ಆರ್ ಆಲ್ ಸಮ್ ಡಿಫ್ರೆನ್ಸಸ್ ಬಿಟ್ವೀನ್ ಅ ಮೆಟಲ್ ಮತ್ತು ಫಿಲ್ಲರ್ ರಾಡ್ಸ್ ಮತ್ತು ಮೆಟಲ್ಸ್ಗೆ ಏನು ವ್ಯತ್ಯಾಸ ಇದೆ ಇಲ್ಲ ಅಂತ ತೋರಿಸಿದ್ದೀನಿ, ರೈಟ್. ನೆಕ್ಸ್ಟ್ ಟೈಪ್ಸ್ ಆಫ್ ವೆಲ್ಡ್ ಯಾವುದಿದೆ, ಬೆಡ್ ವೆಲ್ಡ್ ಇದೆ, ಗ್ರೂವ್ ವೆಲ್ಡ್ ಇದೆ, ಫಿಲೆಟ್ ವೆಲ್ಡ್ ಇದೆ, ಮತ್ತು ಪ್ಲಗ್ ವೆಲ್ಡ್ ಅನ್ನೋದು ಬರುತ್ತೆ. ಸೊ ದಿಸ್ ಆರ್ ಆಲ್ 4 ಟೈಪ್ಸ್ ಆಫ್ ವೆಲ್ಡಿಂಗ್, ರೈಟ್. ನೆಕ್ಸ್ಟ್ ಮೆಲ್ಟಿಂಗ್ ಪಾಯಿಂಟ್ಸ್ ಆಫ್ ಕಾಮನ್ ಮೆಟಲ್ಸ್, ಇದು ಒಂದು ಸತಿ ನೋಡ್ಕೊಳ್ಳಿ, ಜಾಸ್ತಿ ಓದಕ್ಕೆ ಹೋಗಬೇಡಿ, ರೈಟ್. ಅಲಾಯ್ ಟಾಪಿಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ರೈಟ್. ನೆಕ್ಸ್ಟ್ ಲೇತ್ ಮಷಿನ್, ಬೆಂಚ್ ವೈಸ್ ಬಗ್ಗೆ ತಿಳ್ಕೊಂಡಿದ್ದೀರಿ, ನಾವು ಲೇತ್ ಮಷಿನ್ ಬಗ್ಗೆನೂ ತಿಳ್ಕೊಂಬಿಡೋಣ, ರೈಟ್. ಸೊ ಏನೇನು ಆಪರೇಷನ್ಸ್ ವಿ ಕ್ಯಾನ್ ಪರ್ಫಾರ್ಮ್ ಇನ್ ದ ಕೇಸ್ ಆಫ್ ಲೇತ್, ರೈಟ್. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಲೇತ್ ಯಾವುದಿದೆ, ಟೈಲ್ ಸ್ಟಾಕ್ ಅನ್ನೋದೊಂದು ಬರುತ್ತೆ, ರೈಟ್.
then you will be having spindle, then you will be having cleat, then you will be having clamp unit, adjusting screw, ಇದೆಲ್ಲದನ್ನು ಇರುತ್ತೆ. ಬಟ್ ವಾಟ್ ಈಸ್ ದಟ್ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಲೇತ್ ಆ್ಯಂಡ್ ಬೆಂಚ್ ವೈಸ್ ಅಂತ ಹೇಳಿದ್ರೆ, ಬೆಂಚ್ ವೈಸಲ್ಲಿ ನಾವೇನು ಮಾಡ್ತಾಯಿದ್ರಿ, ಜಾಬ್ ಅನ್ನೋದು ಫಿಕ್ಸ್ ಮಾಡ್ತಾಯಿದ್ರಿ, ಮತ್ತು ಏನನ್ನ ನಾವು ಕಟ್ ಮಾಡಬೇಕು, ಸೊ ಕಟ್ಟಿಂಗ್ ಪಾರ್ಟ್ ವಿಲ್ ಬಿ ಅ ಮೂವಬಲ್ ಒನ್, ರೈಟ್. ಬಟ್ ಇದರಲ್ಲಿ ಏನಾಗುತ್ತೆ, ಮೂವಬಲ್ ಯಾವುದಿರುತ್ತೆ, ಜಾಬ್ ವಿಲ್ ಬಿ ಅ ಮೂವಬಲ್ ಒನ್, ರೈಟ್. ಸೊ ಕಟ್ಟಿಂಗ್ ಪಾರ್ಟ್ನ ನಾವು ಯೂಶಲಿ ಫಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಎಷ್ಟು ಸ್ಪೀಡಲ್ಲಿ ರೊಟೇಟ್ ಆಗುತ್ತೆ, ಯಾವ ಆ್ಯಂಗಲಲ್ಲಿ ರೊಟೇಟ್ ಆಗ್ತಾ ಇದೆಯೋ ಅದ್ರ ಪ್ರಕಾರ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಮಟೀರಿಯಲ್ ದಟ್ ಈಸ್ ಓವರ್ನ್ ಔಟ್, ಎಷ್ಟು ರಿಮೂವ್ ಮಾಡ್ಬೋದು, ಇಟ್ ಆಲ್ ಡಿಪೆಂಡ್ಸ್, ರೈಟ್. ನೆಕ್ಸ್ಟ್, ಕಟಿಂಗ್ ಟೂಲ್ ಮೆಟೀರಿಯಲ್ಸ್ ಶುಡ್ ಪೊಸೆಸ್ ಏನಿರಬೇಕು, ಕೋಲ್ಡ್ ಹಾರ್ಡ್ನೆಸ್ ಇರಬೇಕು, ರೆಡ್ ಹಾರ್ಡ್ನೆಸ್ ಇರಬೇಕು, ಮತ್ತು ಟಫ್ನೆಸ್ ಅನ್ನೋದು ಇರಬೇಕು. ಸೊ ದೀಸ್ ತ್ರೀ ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ 2 ಕ್ಲಾಸಿಫಿಕೇಷನ್ಸ್ ಇಸ್ ದೇರ್. ಒನ್ ಈಸ್ 3 jaw chuck ಆ್ಯಂಡ್ 4 jaw chuck ಅಂತ ಹೇಳ್ತಾರೆ. ಸೊ 3 jaw chuck ಮತ್ತು 4 jaw chuck ಇಟ್ ಈಸ್ ಯೂಸ್ ಫಾರ್ ಹೋಲ್ಡಿಂಗ್ ದ ಜಾಬ್, ರೈಟ್. ಗೇರ್ಸ್ ಬಗ್ಗೆ ಆಲ್ರೆಡಿ ಒಂದು ಸ್ಪೆಸಿಫಿಕ್ ವಿಡಿಯೋ ಮಾಡಿದ್ದೀನಿ, ಒಂದು ಸತಿ ನೋಡ್ಕೊಳ್ಳಿ, ರೈಟ್. ಸೊ ಜಾಸ್ ಏನಾದರೂ 3 ಇದ್ದರೆ ಇದನ್ನು ನಾವೇನಂತ ಕರಿತೀರಿ, 3 jaw ಅಂತ ಕರಿತೀರಿ. ಜಾ ಏನಾದರೂ 4 ಏನಾದರೂ ಇದ್ದರೆ ಇದನ್ನು ನಾವೇಂತ ಕರಿತೀರಿ, 4 jaw chuck ಅಂತ ಕರಿತೀರಿ. ವೆರಿ ವೆರಿ ಇಂಪಾರ್ಟೆಂಟ್, ಒಂದು ಸತಿ ನೋಡ್ಕೊಳ್ಳಿ, ರೈಟ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಇಲ್ಲ, ರೈಟ್. ಓವರ್ ಯು ಥರ ಯಾವುದು ಇಂಪಾರ್ಟೆಂಟ್ ಇಲ್ಲ, ರೈಟ್. ಈ ವಿತಿನ್ 1 hour or 1.5 hour ಎಂಟೈರ್ 364 ಪೇಜಸ್ನ ನಾನು ಕವರ್ ಮಾಡಬೇಕು, ರೈಟ್. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾನು ಕವರ್ ಮಾಡ್ತಾ ಇದ್ದೀನಿ, ರೈಟ್. ನೆಕ್ಸ್ಟ್, ಲೇತ್ ಆಪ್ರೇಷನ್ಸಲ್ಲಿ ಏನೇನು ಮಾಡ್ಬೋದು, ನರ್ಲಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ರೈಟ್. ಅದರಲ್ಲಿ ಯಾವುದಾದ್ರು ಡೈಮಂಡ್ ನರ್ಲಿಂಗ್, ಸ್ಟ್ರೇಟ್ ನರ್ಲಿಂಗ್, ಕ್ರಾಸ್ ನರ್ಲಿಂಗ್ ಅಂತ ಬರುತ್ತೆ, ರೈಟ್. ಅದಾದಮೇಲೆ ವಿಲ್ ಬಿ ಹ್ಯಾವಿಂಗ್ ಕಾನ್ಕೇವ್ ನರ್ಲಿಂಗ್, ಕಾನ್ವೆಕ್ಸ್ ನರ್ಲಿಂಗ್. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ರೈಟ್. ಒಂದು ಸತಿ ನಿಮ್ಮ ಮೆಕ್ಯಾನಿಕಲ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರ ಹತ್ರ ಒಂದು ಸತಿ ಹೇಳಿಸ್ಕೊಳ್ಳಿ. ಸೊ ಇನ್ ದ ಡೀಟೇಲ್ ವಿಡಿಯೋ ನಾನು ನಿಮಗೆ ಪ್ರತಿಯೊಂದನ್ನು ನಾನು ನಿಮಗೆ ಡೀಟೇಲಾಗಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ನೆಕ್ಸ್ಟ್, ಇಲ್ಲಿ ನೋಡಿ, ದೀಸ್ ಆರ್ ಸಮ್ ಆಫ್ ದ ಡಿಫ್ರೆನ್ಸಸ್ ಬಿಟ್ವೀನ್ 3 jaw chuck ಆ್ಯಂಡ್ 4 jaw chuck, ರೈಟ್. ಇದು ಒಂದು ಸತಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇದ್ರ ಬಗ್ಗೆ ಒಂದು ಸತಿ ಓದ್ಕೊಳ್ಳಿ, ರೈಟ್. ಸೊ 3 jaw chuck ಅಂದ್ರೇನು, 4 jaw chuck ಅಂದ್ರೇನು ಅಷ್ಟೇ ಕೇಳ್ತಾರೆ. ಬಟ್ 3 jaw chuck ಮತ್ತು 4 jaw chuck ಡಿಫ್ರೆನ್ಸಸ್ ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್, ಬಟ್ ಓವರ್ ಯು ಒಂದು 2-3 ಡಿಫ್ರೆನ್ಸಸ್ ಮಾತ್ರ ನಾನು ಇಟ್ಕೊಳ್ಳಿ ಸಾಕು, ರೈಟ್. ಸೊ ವಿಲ್ ಬಿ ಕಮಿಂಗ್ ಟು ನೋ ದಿ ಐಡಿಯಾ, ರೈಟ್. ನೆಕ್ಸ್ಟ್, ಮೆರಿಟ್ಸ್ ಆಫ್ 4 jaw chuck, ಮೆರಿಟ್ಸ್ ಆಫ್ 3 jaw chuck, ಡಿಮೆರಿಟ್ಸ್ ಆಫ್ 3 jaw chuck, ಡಿಮೆರಿಟ್ಸ್ ಆಫ್ 4 jaw chuck, ರೈಟ್. ಸೊ ಒಂದು ಸತಿ 4 jaw chuck ಮೇಲೆ ಇನ್ ಡೀಟೇಲ್ ಆಗಿ ನಾನು ನಿಮಗೆ ಡಿಸ್ಕಸ್ ಮಾಡ್ತೀನಿ, ಓಕೆನಾ. ನೆಕ್ಸ್ಟ್, ಗೇರ್ಸಲ್ಲಿ ಯಾವ್ಯಾವ ಥರ ಗೇರ್ ಇದೆ ಇಂಪಾರ್ಟೆಂಟ್, ಮತ್ತು ಗೇರ್ ಯಾವುದ್ಯಾವ್ದು ಮೆಟೀರಿಯಲಿಂದ ಮಾಡಿದೆ ಅಂತ ಕೇಳ್ತಾರೆ, ರೈಟ್. ಮತ್ತು ಗೇರ್ಸ್ ಅನ್ನೋದು ಏನಕ್ಕೆ ಯೂಸ್ ಮಾಡ್ತೀರಿ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಪಾರ್ಟ್ಸ್ ಆಫ್ ಗೇರ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾವುದು ಫಸ್ಟು ಮೂವ್ ಆಗುತ್ತೋ ಅದನ್ನು ನಾವೇನಂತ ಕರಿತೀರಿ, ಡ್ರೈವರ್ ಗೇರ್ ಅಂತ ಕರಿತೀವಿ, ರೈಟ್. ಯಾವುದು ಮೂವ್ ಮಾಡಿಸ್ಕೊಳುತ್ತೋ ಅದನ್ನು ಡ್ರಿವನ್ ಗೇರ್ ಅಂತ ಕರಿತೀವಿ. ಅವೆರಡರ ಮಧ್ಯೆ ಏನಾದರೂ ಗೇರ್ ಇದ್ದರೆ ಅದನ್ನು ಇಂಟರ್ಮೀಡಿಯೇಟ್ ಗೇರ್ ಅಂತ ಕರಿತೀರಿ, ಇಲ್ಲ ಅಂತಂದರೆ ಹೈಡ್ಲರ್ ಗೇರ್ ಅಂತ ಅದು ಕರಿತೀವಿ, ರೈಟ್. ಸೊ ಇದರಲ್ಲಿ ಟೀತ್ಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬೇಸ್ಡ್ ಆನ್ ದ ಟೀತ್ಸ್ ನಮಗೇನು ಬರ್ಬೋದು, ಓವರ್ ಸ್ಪೀಡ್ ಆದರೂ ಇರ್ಬೋದು, ಇಲ್ಲ ಅಂತಂದರೆ ಅಂಡರ್ ಸ್ಪೀಡ್ ಆದರೂ ಇರ್ಬೋದು. ನೆಕ್ಸ್ಟ್, ಬೇಸ್ಡ್ ಆನ್ ಟೀತ್ ರೇಷಿಯೋ ನಾವೇನಂತ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ಸಪೋಸ್ ಫಸ್ಟ್ ಗೇರ್ ಈಸ್ ರೊಟೇಟಿಂಗ್ ಅಟ್ 100 RPM ಅಂತ ಕೊಡ್ತಾರೆ, ರೈಟ್. ಸೆಕೆಂಡ್ ಗೇರ್ ಈಸ್ ಆಪರೇಟಿಂಗ್ ಅಟ್ -RPM, ಥರ್ಡ್ ಗೇರ್ ಈಸ್ ಆಪರೇಟಿಂಗ್ ಅಟ್ -RPM, ರೈಟ್. ಸೊ ಇದರಲ್ಲಿ ಯಾವ ಥರ ಕನೆಕ್ಷನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೀರೀಸ್ ಕನೆಕ್ಷನ್ಸ್ ಮಾಡಿದ್ದಾರೆ. ಸೊ ಇಯರ್ ಇದು ಏನು ಕನೆಕ್ಷನ್, ಕಾಂಪೌಂಡ್ ಗೇರ್ ಕನೆಕ್ಷನ್. ಸೊ ದಿಸ್ ಇಸ್ ಕಾಂಪೌಂಡ್ ಗೇರ್ ಕನೆಕ್ಷನ್, ರೈಟ್. ಸೊ ಫಸ್ಟ್ ಗೇರ್ ಏನು ಮೂವ್ ಮಾಡ್ತಾಯಿದೆ, ಸೆಕೆಂಡ್ ಗೇರ್ನ ಮೂವ್ ಮಾಡ್ತಾಯಿದೆ. ಸೊ ಲೆಟ್ ಮಿ ನೇಮ್ ದಿಸ್ ಒನ್ ಆಸ್ ಫಸ್ಟ್ ಗೇರ್, ದಿಸ್ ಒನ್ ಆಸ್ ಸೆಕೆಂಡ್ ಗೇರ್, ದಿಸ್ ಒನ್ ಟು ಬಿ ಥರ್ಡ್ ಗೇರ್, ದಿಸ್ ಒನ್ ಟು ಬಿ ಫೋರ್ತ್ ಗೇರ್. ನೋಡಿ, ಫಸ್ಟ್ ಗೇರ್ ಅನ್ನೋದು ಸೆಕೆಂಡ್ ಗೇರ್ನ ಮೂವ್ ಮಾಡ್ತದೆ, ಬಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಗೇರ್ ಈಸ್ ಇಂಟರ್ಲಾಕ್ಡ್, ರೈಟ್. ಥರ್ಡ್ ಗೇರ್ ಈಸ್ ಮೂವಿಂಗ್ ಫೋರ್ತ್ ಗೇರ್. ಇದರಲ್ಲಿ ಬೇಸಿಕ್ ಫಾರ್ಮುಲಾಸ್ ನಥಿಂಗ್ ಬಟ್ ಹೈಡ್ಲರ್ ಗೇರ್ನಲ್ಲಿ ಏನಾದರೂ ತೊಗೊತೀರಿ, ಇಂಟರ್ಮೀಡಿಯೇಟ್ ಗೇರ್ ಟೀಸ್ನ ನಾವು ಕನ್ಸಿಡರ್ ಮಾಡೋಂಗಿಲ್ಲ, ರೈಟ್. ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್ ಅಂತ ತೊಗೊಂಡು ಸಾಲ್ವ್ ಮಾಡ್ತೀರಿ. ಬಟ್ ಅದೇ ನಾವೇನಾದರೂ ಕಾಂಪೌಂಡ್ ಗೇರ್ ಟ್ರೈನಲ್ಲಿ ನಾವೇನಾದರೂ ಈ ರೀತಿ ಸಾಲ್ವ್ ಮಾಡಿದ್ರೆ ವಿ ವಿಲ್ ಬಿ ಗೆಟಿಂಗ್ ಅ ರಾಂಗ್ ಆನ್ಸರ್, ರೈಟ್. ಸೊ ಗೇರ್ಸ್ ಬಗ್ಗೆ ಸ್ಪೆಸಿಫಿಕ್ ವಿಡಿಯೋ ಒಂದು ಅಪ್ಲೋಡ್ ಮಾಡ್ತೀನಿ, ರೈಟ್. ದಟ್ ವಿಡಿಯೋ ವಿಲ್ ಬಿ ಇನ್ ದ ಡಿಸ್ಕ್ರಿಪ್ಷನ್, ರೈಟ್. ನೆಕ್ಸ್ಟ್, this is compound gear. Look at the things carefully, right. So first gear ಅನ್ನೋದು ಸೆಕೆಂಡ್ನ ಡ್ರೈವ್ ಮಾಡ್ತಿದೆ, ಬಟ್
ಇದು ಆಲ್ರೆಡಿ ಇಂಟರ್ಲಾಕಲ್ಲಿ ಇರುತ್ತೆ, ರೈಟ್. ದಿಸ್ ಗೇರ್ ಈಸ್ ಡ್ರೈವಿಂಗ್ ದಿಸ್ ಒನ್, ಇದು ಆಲ್ರೆಡಿ ಇಂಟರ್ಲಾಕ್ ಆಗುತ್ತೆ, ದಿಸ್ ಗೇರ್ ಈಸ್ ಡ್ರೈವಿಂಗ್ ದಿಸ್ ಒನ್, ರೈಟ್. ಸೊ ಆರ್ ಪಿ ಎಮ್ ಅನ್ನೋದು ಜಾಸ್ತಿ ಇರುತ್ತೆ, ರೈಟ್. ಮತ್ತು ಇನ್ನೊಂದು ಸ್ಪೇಸ್ ಎಲ್ಲಿ ನಮಗೆ ಕಂಜೆಸ್ಟೆಡ್ ಅಂತ ಇರುತ್ತೋ ಅಲ್ಲೆಲ್ಲ ನಾವೇನು ಯೂಸ್ ಮಾಡ್ತೀರಿ, ಕಾಂಪೌಂಡ್ ಗೇರ್ ಯೂಸ್ ಮಾಡ್ತೀರಿ, ನಾಟ್ ಸೀರೀಸ್ ಗೇರ್, ರೈಟ್. ಸೊ ಈ ವಿಡಿಯೋದಲ್ಲಿ ನಾನು ಏನೇದ್ರ ಬಗ್ಗೆ ಮಾತಾಡಿದ್ದೀನಿ, ಫಸ್ಟ್ ಆಫ್ ಆಲ್ ವಾಟ್ ಡು ಯು ಮೀನ್ ಬೈ ಫೈಲ್, ಆಕ್ಸಾ ಬ್ಲೇಡ್ ಅಂದರೆ ಏನು, ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್ ಯಾವುದಾದ್ರು, ಮಾರ್ಕಿಂಗ್ ಇನ್ಸ್ಟ್ರೂಮೆಂಟ್ಸ್ ಯಾವುದಾದ್ರು, ಅದಲ್ಲದೆ ಬೆಂಚ್ ವೈಸ್ ಅಂದರೆ ಏನು, ಆ್ಯನ್ವಿಲ್ ಅಂದರೆ ಏನು, ಅದಾದಮೇಲೆ ಲೇತ್ ಅಂದರೆ ಏನು, ನೆಕ್ಸ್ಟ್ ಟೈಪ್ಸ್ ಆಫ್ ಜಾಯಿಂಟ್ ಯಾವುದ್ಯಾವುದಿದೆ, ವಿಲ್ ಬಿ ಹ್ಯಾವಿಂಗ್ ಪರ್ಮನೆಂಟ್ ಜಾಯಿಂಟ್ ಆಸ್ ವೆಲ್ ಆಸ್ ಸೆಮಿ ಪರ್ಮನೆಂಟ್ ಆರ್ ಟೆಂಪರರಿ ಜಾಯಿಂಟ್ಸ್ ಅಂತ ಹೇಳ್ತೀರಿ, ರೈಟ್. ಅದಾದಮೇಲೆ ವಿ ಹ್ಯಾವ್ ಡಿಸ್ಕಸ್ ವಿತ್ ರೆಸ್ಪೆಕ್ಟ್ ಟು ಗೇರ್ಸ್ ಆಲ್ಸೋ, ರೈಟ್. ಇನ್ನು ಕೆಲವು ಟಾಪಿಕ್ಸ್ನ ನಾವು ಡಿಸ್ಕಸ್ ಮಾಡಿದ್ವಿ ಇನ್ ಡೀಟೇಲ್ ಆಗಿ. ನಾನು ಒಂದು ಸ್ಪೆಸಿಫಿಕ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ, ಬಟ್ ದಿಸ್ ಈಸ್ ಅ ಓವರ್ ವ್ಯೂ ಸೆಷನ್, ರೈಟ್. ಸೊ ಯಾವ್ಯಾವ ಟಾಪಿಕ್ಸ್ ಓದಬೇಕು ನಾನ್ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ಗೆ ಅವ್ರಿಗೊಂದು ಬೇಸಿಕ್ ಐಡಿಯಾ ಗೊತ್ತಾಗಿದೆ, ರೈಟ್. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೂ ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಈ ಸೆಷನ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.